Hi everyone, this is Anusha and welcome to my channel. ಟೈಟಲ್ ಮತ್ತು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ, ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಬೇಡ. ಇವತ್ತು ನಾವು ಝುಡಿಯೋಗೆ ಹೋಗ್ತಾ ಇದ್ದೀವಿ. ಈಗ ಟುಗೆದರ್ ಹೋಗಿ ವಿ ಆರ್ ಗೋಯಿಂಗ್ ಟು ಶಾಪ್ ಮೇಕಪ್ ಐಟಮ್ಸ್. ಝುಡಿಯೋದಲ್ಲಿ ಮೇಕಪ್ ಐಟಮ್ಸ್ ಇದೆ, ಲೈಕ್ ಐಲೈನರ್, ಲಿಪ್ಸ್ಟಿಕ್ಸ್, ಆ ಥರ ಕೆಲವೊಂದು ಮಾತ್ರ ಇದೆ. ಏನೋ ಬೇಸ್ ಐಟಮ್ಸ್ ಎಲ್ಲ ಇಲ್ಲ. ಈ ಥರ ಐಲೈನರ್, ಮಸ್ಕರ, ಲಿಪ್ಸ್ಟಿಕ್ಸ್ ಆ ಥರ ಕೆಲವೊಂದು ಐಟಮ್ಸ್ ಇದೆ. ಸೊ ನಾನು ಇದುವರೆಗೂ ಒಂದ್ಸರಿ ಏನು ಝುಡಿಯೋದಲ್ಲಿ ಟೆಸ್ಟ್ ಮಾಡಿಲ್ಲ, ಯೂಸ್ ಮಾಡಿಲ್ಲ ಝುಡಿಯೋ ಐಟಮ್ಸು. ಆ್ಯಂಡ್ ತುಂಬ ಚೀಪ್, 99ಇಂದ ಚೀಪ್ ಅನ್ನೋದಕ್ಕಿಂತ ಲೆಸ್ಸರ್ ಪ್ರೈಸ್ ಅಂತ ಹೇಳೋಣ. ಸೊ 99ಇಂದ ಸ್ಟಾರ್ಟ್ ಆಗುತ್ತೆ, ಲೈಕ್ 99, 199 ಆ ಥರ. ಸೊ ಎಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಲೈಕ್ ಬ್ಯೂಟಿ ಪ್ರಾಡಕ್ಟ್ಸ್. ಬಿಕಾಸ್ ಕ್ಲಾತಿಂಗ್ ಟ್ರೈ ಮಾಡಿದ್ದೀನಿ, ಕ್ಲಾತಿಂಗ್ ಚಾಲೆಂಜ್ ಕೂಡ ಮಾಡಿ ಶಾಪ್ ಮಾಡಿದ್ದೀನಿ. ಅಂಡರ್ 5,000 ಆ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ಬಟ್ ಇವಾಗ ಝುಡಿಯೋ ಮೇಕಪ್ನ ಟೆಸ್ಟ್ ಮಾಡೋ ಟೈಮ್. ಇದು ಒಂಥರ ಚಾಲೆಂಜ್ ಥರನೇ. ಸೊ ನಾನು ತುಂಬ ಪೇಲಾಗಿ ಕಾಣಿಸ್ತಿರ್ಬೋದು. ನೋ ಮೇಕಪ್, ನಥಿಂಗ್ ಇನ್ ಮೈ ಫೇಸ್, ನಾಟ್ ಇವನ್ ಅ ಕ್ರೀಮ್, ಜಸ್ಟ್ ಲಿಪ್ಸ್ಟಿಕ್ ಹಾಕೊಂಡು ಬಂದೆ ಬಿಕಾಸ್ ಇನ್ನೂ ಪೇಲಾಗಿ ಕಾಣ್ತಾ ಇದೆ ಆನ್ ಕ್ಯಾಮ್ರಾ, ಅದಕ್ಕೆ. ಸೊ ಇವಾಗ ಐ ಆಮ್ ಆಲ್ರೆಡಿ ರೆಡಿ. ಈಗ ಹೋಗೋಣ ಝುಡಿಯೋದಲ್ಲಿ ವಾಟ್ ಇಟ್ಸ್ ಆಫರಿಂಗ್, ಮೇಕಪ್ ತೊಗೊಂಡು ಬರೋಣ. ಆಮೇಲೆ ಬಂದು ಅಪ್ಲೈ ಮಾಡಿ ರಿವ್ಯೂ ಥರ ಹೆಂಗಿದೆ ಟೆಸ್ಟ್ ಮಾಡೋಣ. ನನಗೆ 99, 199 ಪ್ರಾಡಕ್ಟ್ಸ್ ಎಲ್ಲ ಹಾಕೋಬಾರ್ದು, ಆ ಥರ ಎಲ್ಲ ಇಲ್ಲ ಝುಡಿಯೋದು. ಬಟ್ ನಾನು ಇದುವರೆಗೂ ಟೆಸ್ಟ್ ಮಾಡಿಲ್ಲ. ಟೆಸ್ಟ್ ಮಾಡಿ ಇವಾಗ ಹಾಕಿ ಯೂಸ್ ಮಾಡಿ ನನಗೆ ಇಷ್ಟ ಆದರೆ ಡೆಫಿನೆಟ್ಲಿ ನಾನು ಫರ್ದರ್ ನನ್ನ ಪರ್ಸ್ನಲ್ ಲೈಫ್ ಅಥವಾ ನನ್ನ ಲೈಫಲ್ಲೂ ಕೂಡ ಯೂಸ್ ಮಾಡ್ತೀನಿ, ವಿಡಿಯೋ ಪರ್ಪಸ್ಗೆ ಮಾತ್ರ ಅಲ್ಲ. ಸೊ ಬನ್ನಿ ಎಲ್ಲ ಒಟ್ಟಿಗೆ ಹೋಗಿ ಜೊತೆಗೆ ಶಾಪ್ ಮಾಡ್ಕೊಂಡು ಬಂದು ಟೆಸ್ಟ್ ಮಾಡೋಣ. ಆ್ಯಂಡ್ ಆಫರ್ ಬೇರೆ ನಡೀತಿದೆ ಝುಡಿಯೋದಲ್ಲಿ. ವಾಟ್ ಆಲ್ ಇಟ್ಸ್ ಆಫರಿಂಗ್, ಲೆಟ್ಸ್ ಸಿ. ನಾವು ಲೆಟ್ಸ್ ಶಾಪ್ ಬ್ಯೂಟಿ ಕ್ಯಾಟಗರಿ ಇನ್ ಝುಡಿಯೋ. ಕಮ್ ಲೆಟ್ಸ್ ಗೋ ಟುಗೆದರ್. Micellar water really, just for 99. Nice. This one lip color remover. Eye makeup beda ansutta. This is kajal. I'm getting this blue kajal, but so many glosses. I have this. I'm gonna not purchase it. Okay. Lip scrub, lip balm and lipstick. So many self care kuda ide, but this time makeup. Next time I'm gonna do like a self care, like a body scrub, body wash adella ide, moisturizer adella next time try madana. Should we need to purchase nail polish or what? Lipstick options eshtiದೆ ಅಂದ್ರೆ see, ಇಲ್ಲಿ ಒಂದು liquid lipstick ತಗೊಂಡ, ಇದೊಂದು bullet lipstick ತಗೊಂಡ. then you come here. Here also have lip glosses already here. choose ಮಾಡಿ ತಗೊಂಡಿದ್ದೀನಿ. ಸೊ ಮೇಲ್ಗಡೆ ಮತ್ತೆ ಲಿಪ್ ಗ್ಲಾಸಸ್ ಇದೆ. here still more lipsticks. see, ಇಲ್ಲಿ crayons ಇದೆ, ಲಾಟ್ ಆಫ್ ಲಿಪ್ಸ್ಟಿಕ್ ಆಪ್ಷನ್ಸ್ ಅಂತೂ ಇದೆ. ಐ ಥಿಂಕ್ ನೈಲ್ ಪಾಲಿಶ್ ಆ್ಯಂಡ್ ಲಿಪ್ಸ್ಟಿಕ್ಸ್ ಜಾಸ್ತಿ ಇದೆ. 2 ಲಿಪ್ಸ್ಟಿಕ್ ಆಲ್ರೆಡಿ ತೊಗೊಂಡಿದ್ದೀನಿ, 2 ಲಿಪ್ ಗ್ಲಾಸ್ ತೊಗೊಂಡಿದ್ದೀನಿ. ಶುಡ್ ಐ ಟ್ರೈ ದಿಸ್ ಕ್ರಯಾನ್? ಕಲರ್ ಆಪ್ಷನ್ ಜಾಸ್ತಿ ಇಲ್ಲ, ರೆಡ್, ಪಿಂಕ್ ಮತ್ತು ಬ್ರೌನ್ ಅಷ್ಟೇ, ಎಲ್ಲ ಒಂದೇ ಥರ ಶೇಡ್ಸು. ಅಲ್ಲಿ ನೋಡ್ತಿದ್ರೆ ಎಲ್ಲ ಒಂದೇ ಥರ, ರೆಡ್, ಪಿಂಕ್, ಬ್ರೌನ್ ಅಷ್ಟೇ. ನಾನು ಪಿಂಕ್ ತೊಗೊಂಡಿದ್ದೀನಿ, ಬ್ರೌನು ತೊಗೊಂಡಿದ್ದೀನಿ. ದಿಸ್ ಟು ಐ ಪರ್ಚೇಸ್ಡ್. ಸೊ ಇಲ್ಲೂ ಅಷ್ಟೇ, ಗ್ಲಾಸಲ್ಲೂ ಅಷ್ಟೇ, ಪಿಂಕ್, ನೂಡ್ ಮತ್ತು ಪ್ಲೈನ್, ಅಗೇನ್ ಬ್ರೌನ್. ಇದೆರಡು ಒಂದೇ ಶೇಡ್ ಅಂತ ಈಗ ನಂಗೆ ಮತ್ತೆ ಕನ್ಫ್ಯೂಸ್ ಆಗಿ ಐ ಆಮ್ ಥಿಂಕಿಂಗ್ ಟು ಸ್ವಿಚ್. ಸೊ ಫೈನಲಿ ಸ್ವಿಚ್ ಮಾಡಿ, ಇದನ್ನು ಸ್ವಿಚ್ ಮಾಡಿ ಇದು ತೊಗೊತಿದ್ದೀನಿ. ಮೇಂಟೆನೆನ್ಸ್ ಇಸ್ ಸೋ ಲೋ ಬ್ರೋ. ಟೆಸ್ಟರ್ಸ್ ಇದ್ರೂ ಬೇರೆದು ಎಲ್ಲ ಓಪನ್ ಆಗಿದೆ, ಲೀಕ್ ಆಗಿದೆ, ಆಲ್ ದ್ಯಾಟ್. ಗೊತ್ತಿಲ್ಲ ಎಷ್ಟು ಹೈಜೀನ್ ಇದೆ ಅಂತ. ಸೊ ಮೇಂಟೆನೆನ್ಸಲ್ಲಿ ಐ ಆಮ್ ನಾಟ್ ಇಂಪ್ರೆಸ್ಡ್, ಬಟ್ ಎನಫ್ ಅನಿಸುತ್ತೆ ವಾಟ್ ಐ ಗಾಟ್. ಐ ಥಿಂಕ್ ಐ ಆಮ್ ಡನ್ ನೌ. ಲೆಟ್ಸ್ ಬಿಲ್ ಇಟ್. ಶೀಟ್ ಮಾಸ್ಕ್ ನಾನು ಹೇಳ್ದಂಗೆ ತುಂಬ ಸೆಲ್ಫ್ ಕೇರ್ದು ಇದೆ. ಸೊ ನೆಕ್ಸ್ಟ್ ಟೈಮ್ ವಿಲ್ ಟ್ರೈ ದ್ಯಾಟ್. ಬ್ಯಾಕ್ ಫ್ರಮ್ ಝುಡಿಯೋ. ನೆನ್ನೆ ಹೋಗ್ಬಿಟ್ಟು ಬಂದಿದ್ದು ನಾನು. ದಿಸ್ ಇಸ್ ಅ ನೆಕ್ಸ್ಟ್ ಡೇ ಐ ಆಮ್ ಫಿಲ್ಮಿಂಗ್. ಸೊ ಫಸ್ಟ್ಲಿ ಏನೆಲ್ಲ ತೊಗೊಬಂದೆ, ಎಷ್ಟಾಯಿತು ಏನು ಅದನ್ನು ಹೇಳೋಣ. ಆ್ಯಂಡ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅದನ್ನು ಹೇಳ್ತೀನಿ. ಝುಡಿಯೋದಲ್ಲಿ ಹೋಗಿ ಕ್ಲಾತಿಂಗ್ ಶಾಪ್ ಮಾಡ್ತಿದ್ದೆ, ಇದು ಫಸ್ಟ್ ಟೈಮು. ಆ್ಯಂಡ್ ಇಟ್ ವಾಸ್ ನಾಟ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಒಂದು ಯಾಕೆ ಅಂದರೆ ಟೆಸ್ಟರ್ಸ್ ಇಟ್ಟಿದ್ದಾರೆ. ಈಗ ಮುಂಚೆ ಟೆಸ್ಟರ್ಸು ಇರಲಿಲ್ವಂತೆ, ಈಗ ಟೆಸ್ಟರ್ಸ್ ಇಟ್ಟಿದ್ದಾರೆ. ಬಟ್ ಆ ಟೆಸ್ಟರ್ಸ್ ಇಟ್ಸ್ ನಾಟ್ ಹೈಜೀನ್. ಲೈಕ್ ಆ ಟೆಸ್ಟರ್ಸೇ ಈಗ ಸಚ್ಚ ಬ್ಯಾಡ್ ಕಂಡೀಷನಲ್ಲಿತ್ತು. ಲೈಕ್ ಲಿಟ್ರಲಿ ನಾವು ಹ್ಯಾಂಡ್ ಮೇಲೆ ಸ್ವಾಚ್ ಮಾಡ್ತೀವಿ, ಬಟ್ ಲಿಪ್ಸ್ಟಿಕ್ ಆಗಿರೋದು ಹ್ಯಾಂಡ್ ಮೇಲೆ ಕಲರ್ ಕಾಣೋದಕ್ಕೂ ನಮ್ಮ ಲಿಪ್ ಮೇಲೆ ಕಾಣೋದಕ್ಕೂ ತುಂಬಾ ವೇರಿ ಆಗುತ್ತೆ. ಸೊ ಲಿಪ್ಸ್ ಮೇಲೆ ಹಾಕ್ಕೊಂಡು ನೋಡೋದಕ್ಕೆ ಓಕೆ, ಕೈಯಿಂದ ತಗೊಂಡು ಹಾಕ್ಕೊಂಡು ನೋಡೋಣ ಅಂದರೂ ತುಂಬ ಬ್ಯಾಡ್ ಕಂಡೀಷನಲ್ಲಿತ್ತು. ಅದೆಷ್ಟು ಹೈಜೀನ್ ಗೊತ್ತಿಲ್ಲ ನನ್ನ ಲಿಪ್ಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ. ನಾನಂತೂ ಹಾಕ್ಕೊಳ್ಳಿಲ್ಲ. ಐ ವಾಸ್ ಜಸ್ಟ್
ಹ್ಯಾಂಡ್ ಮೇಲೆ ಹಾಕ್ಕೊಂಡು ನೋಡಿ ಓಕೆ ಇದೊಂದು ಚಾಲೆಂಜ್ ಮಾಡ್ಬೇಕು ತೊಗೋಬೇಕಲ್ಲ ಅಂತ ತೊಗೊಂಡೆ. ಅಷ್ಟು ಮೇಂಟೆನೆನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ಕಲೆಕ್ಷನು ಅಷ್ಟೇ ಪ್ರಿಟಿ ಮಚ್ ರೆಡ್, ಬ್ರೌನ್, ಪಿಂಕ್ ಒಂದು 4 ಶೇಡು. ಅದರಲ್ಲಿ 3-4 ವೆರೈಟಿ ಇತ್ತು. ಕ್ರಯಾನ್ಸ್ ಇತ್ತು, ಲಿಪ್ ಕಲರ್ಸು, ಬುಲೆಟ್ ಲಿಪ್ಸ್ಟಿಕ್ಸಲ್ಲಿ 2 ಥರ ಇತ್ತು, ಲಿಕ್ವಿಡ್ ಲಿಪ್ಸ್ಟಿಕ್ಕಲ್ಲಿ 2 ಥರ ಇತ್ತು, ಲಿಪ್ ಗ್ಲಾಸಲ್ಲಿ ಒಂದು 3 ವೆರೈಟಿ ಇತ್ತು. ಸೊ ಆ ಥರ ಲಿಪ್ ಕಲೆಕ್ಷನ್, ಲಿಪ್ಸ್ಟಿಕ್ಸ್ಗೆ ಅವ್ರು ಮೋರ್ ಕಾನ್ಸಂಟ್ರೇಷನ್ ಮಾಡಿದ್ದಾರೆ. ಅದು ಬಿಟ್ಟರೆ ಪೌಡರ್, ಕಾಂಪ್ಯಾಕ್ಟ್ ಅವೆಲ್ಲ ಏನೂ ಇರಲಿಲ್ಲ. ಆ್ಯಂಡ್ ಅದು ಬಿಟ್ಟರೆ ಕ್ಯಾಟಗರಿ ಎಲ್ಲ ಕ್ಯಾಟಗರಿಲೂ ಶಾಪ್ ಮಾಡಿದ್ದೀನಿ. ಸೊ ಈಗ ಹೇಳ್ತಾ ಹೋದರೆ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ಪರ್ಸ್ನಲ್ ಕೇರ್ ಕ್ಯಾಟಗರಿನೂ ಇತ್ತು, ಲೈಕ್ ಶಾರ್ ಜೆಲ್ಲು, ಮತ್ತು ಲಿಪ್ ಸ್ಕ್ರಬ್ಬು, ಮತ್ತು ಲಿಪ್ ಬಾಮ್ಸು ತುಂಬ ಇತ್ತು, ಫೇಸ್ ಮಾಸ್ಕು, ಡಿಯೋಡ್ರೆಂಟು, ಪರ್ಫ್ಯೂಮ್ ಅದೆಲ್ಲ ನೆಕ್ಸ್ಟ್ ಒಂದು ಪರ್ಸ್ನಲ್ ಕೇರ್ ಅಥವಾ ಸ್ಕಿನ್ ಕೇರ್ ಕ್ಯಾಟಗರಿಲಿ ಅದು ಮಾಡೋಣ. ಸೊ ಈಗ ಮೇಕಪ್ ವಾಟ್ ಆಲ್ ಐ ಗಾಟ್ ಅಂತ ಇಲ್ಲಿ ಶೋ. ಫಸ್ಟ್ಲಿ ಐ ಗಾಟ್ ದಿಸ್ ಬ್ಯೂಟಿ ಬ್ಲೆಂಡರ್ 79 ರುಪೀಸ್ಗೆ. ನೋಡೋಣ, ಫೌಂಡೇಶನ್ ಹಾಕಿ ಬ್ಲೆಂಡ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಐ ಗಾಟ್ ದಿಸ್ ಒನ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದಿಸ್ ಐಲೈನರ್. ಈ ಐಲೈನರು ಇದು ಬಂದುಬಿಟ್ಟು 99 ರುಪೀಸ್. ಹಿಂದೆ ಎಕ್ಸ್ಪೈರಿ ಡೇಟ್ ಎಲ್ಲ ಮೆನ್ಷನ್ ಆಗಿರುತ್ತೆ, ದಟ್ಸ್ ಫೈನ್. ಬ್ಲ್ಯಾಕ್ ಕಲರ್ ಐಲೈನರ್, ತುಂಬ ಕಲರ್ ಆಪ್ಷನ್ ಇತ್ತು, ಬ್ಲೂ ಇತ್ತು, ಗ್ರೀನ್ ಇತ್ತು, ಆಲ್ ದ್ಯಾಟ್. ಸೊ ಅದೊಂಥರ ಇಂಪ್ರೆಸ್ ಆಯಿತು ನನಗೆ. ಐಲೈನರ್, ಕಾಜಲಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು. ಸೊ ಐ ಗಾಟ್ ಇಟ್ ಇನ್ ಅ ಬ್ಲ್ಯಾಕ್ ಕಲರ್. ಆ್ಯಂಡ್ ಕಾಜಲ್, ಐ ಗಾಟ್ ಅ ಕಾಜಲ್ ಈಸ್ ಫಾರ್ 79 ರುಪೀಸ್. ಆ್ಯಂಡ್ ಬ್ಲೂ ಕಲರಲ್ಲಿ ತೊಗೊಂಡೆ. ಇದರಲ್ಲಿ ಅಕ್ವಾ ಬ್ಲೂ, ಗ್ರೀನ್ ಆ ಥರ ಎಲ್ಲ ಇತ್ತು. ಸೊ ಹೆಂಗಿದ್ರು ಬ್ಲ್ಯಾಕ್ ಐಲೈನರ್ ತೊಗೊಂಡಲ್ಲ, ಸೊ ಕಾಜಲ್ ಬ್ಲೂ ಟ್ರೈ ಮಾಡೋಣ ಅಂತ ಐ ಗಾಟ್ ದಿಸ್ ಒನ್. And next I got mascara. So mascara was surprising for me because mascara irutte anta nanu ankondirilla. So volumizing and lengthening mascara, water resistant, heng work agutte nodana. Iga 199 rupees I got mascara. Next lip products ke bandre I got this lip gloss, like ಈ ಥರ ಶೈನಿ ಲಿಪ್ ಗ್ಲಾಸ್. ಇದರಲ್ಲಿ ಕ್ಲಿಯರ್ ಇದು ಗೋಲ್ಡನ್ ಥರ ಕಾಣ್ತಿದೆ ಅಲ್ಲ ನಿಮಗೆ. ಸೊ ಇದರಲ್ಲಿ ಕ್ಲಿಯರ್ ಶೈನಿ ಥರನೂ ಇತ್ತು. ಎಷ್ಟೊಂದಿತ್ತು ಲಿಪ್ ಗ್ಲಾಸಸ್ಸು. ಸೊ ಈ ಕ್ಯಾಟಗರಿಲಿ ಒಂದಿರಲಿ ಅಂತ ತೊಗೊಂಡೆ. ದಿಸ್ ಕಾಸ್ಟ್ ಮೀ 149. ದಿಸ್ ಇಸ್ ಹೌ ಇಟ್ ಲುಕ್ಸ್. ನನ್ನ ಲಿಪ್ ಬಾಮನ್ನು ಲಿಪ್ ಗ್ಲಾಸು ಅದೇ ಲಿಪ್ ಗ್ಲಾಸ್ ಕ್ಯಾಟಗರಿಯಲ್ಲಿ ಈ ಥರ ಟಿಂಟೆಡ್ ಈ ಥರ ವರ್ಷನ್, ಈ ಥರ ಪ್ಯಾಕಲ್ಲಿ ಇತ್ತು. ಸೊ ಓಕೆ, ಇದು ಒಂದು ಟ್ರೈ ಮಾಡೋಣ ಅಂತ ಐ ಗಾಟ್ ದಿಸ್ ಒನ್. ಇದು ಶೇಡ್ ಏನು ಎಲ್ಲ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಅಷ್ಟೊಂದು ಮೆನ್ಷನ್ನು ಕೂಡ ಮಾಡಿಲ್ಲ ಅವರು. ಇದ್ರ ಪ್ರೈಸ್ ಬಂದ್ಬಿಟ್ಟು 99 ರುಪೀಸ್. ಓಕೆ, ಇಂಪ್ರೆಸಬಲ್. ನಾನು ಇದು 150 ಅಂದ್ಕೊಂಡಿದ್ದೆ, ಇದು 99. ಸೊ ಇದರಲ್ಲಿ ತುಂಬ ಕಲರ್ಸ್ ಇತ್ತು, ಲೈಕ್ ಪಿಂಕು, ಮಾವ್, ಬ್ರೌನ್ ಮತ್ತು ಇನ್ನೊಂಥರ ನೂಡ್ ಬ್ರೌನ್. ಸೊ ಈ ಬ್ರೌನ್ ಇರಲಿ, ಒಂಥರ ಕಾಫಿ ಕಲರ್ ಅಂತ ಈ ಥರ ಎಲ್ಲ ಅಂತ ತೊಗೊಂಡೆ. ಗ್ಲಾಸಸ್ಸು ಕೂಡ ಎಲ್ಲ ಟೆಸ್ಟರ್ಸ್ ಇಟ್ಟಿದ್ರು. ಆ್ಯಂಡ್ ಲಿಕ್ವಿಡ್ ಲಿಪ್ಸ್ಟಿಕಲ್ಲಿ ಐ ಗಾಟ್ ದಿಸ್ ಒನ್. ಲಿಕ್ವಿಡ್ ಲಿಪ್ಸ್ಟಿಕ್ ಹೇಳಿದ್ರೆ ಲಿಪ್ಸ್ಟಿಕ್ ಕ್ಯಾಟಗರಿಲಿ ತುಂಬ ಆಪ್ಷನ್ಸ್ ಇದೆ. ಆ್ಯಂಡ್ ಎಷ್ಟೊಂದು ಜನ ಶಾಪ್ ಕೂಡ ಮಾಡ್ತಿದ್ರು. ಮೇ ಬಿ ಅವರು ಡೈಲಿ ಲೈಕ್ ಯೂಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಅವ್ರಿಗೆಲ್ಲ ಇಷ್ಟ ಆಗಿರ್ಬೋದು. ಅದೊಂದು ಇಂಪ್ರೆಷನ್ ಆಯಿತು ನನಗೆ, ಬಿಕಾಸ್ ಎಷ್ಟೊಂದು ಜನ ಶಾಪ್ ಮಾಡ್ತಿದ್ರು ಬ್ಯೂಟಿ ಕ್ಯಾಟಗರಿಲಿ. ಸೊ ಇದು 149. ಇದು ಶೇಡ್ ಬಂದ್ಬಿಟ್ಟು ಗೊತ್ತಿಲ್ಲ. ಕೋಕೋ ಕ್ರೇವ್ BR02. 149. ಸೊ ಇದರಲ್ಲಿ ಹೇಳೋದ್ನಲ್ಲ, ವೆರೈಟೀಸ್ ಆಪ್ಷನ್ಸ್ ತುಂಬ ಇತ್ತಲ್ಲ. ಸೊ ನಾನು ಈ ಕಲರ್ ಮತ್ತು ಈ ಥರ ಪ್ಯಾಕೇಜಿಂಗ್ ಇರೋದು ತೊಗೊಂಡೆ. ನನಗೆ ಏನು ಡಿಫ್ರೆನ್ಸ್ ಏನು ಅಲ್ಲೆಲ್ಲ ಏನೂ ಮೆನ್ಷನ್ ಮಾಡಿರಲಿಲ್ಲ. ಒಂದು ಗ್ಲಾಸ್ ಫಿನಿಶಾ, ಒಂದು ಮ್ಯಾಟ್ ಫಿನಿಶಾ, ಏನು ಅಂತ ಅಲ್ಲೇನೂ ಮೆನ್ಷನ್ ಮಾಡಿರಲಿಲ್ಲ. ಬಟ್ ನಾನೇ ಚೂಸ್ ಮಾಡಿ ಇದು ತೊಗೊಂಡೆ. ಸೊ ನೆಕ್ಸ್ಟ್ ಒಂದು ಬುಲೆಟ್ ಲಿಪ್ಸ್ಟಿಕ್ಕು. ಸೊ ಪಿಂಕ್, ಈ ಥರ ಒಂಥರ ಮಾವ್, ಡಾರ್ಕ್ ಪಿಂಕ್, ಕ್ರಶ್ಡ್ ಪಿಂಕ್ ಅಂತ ಇದೆ ಇದು ನೇಮ್. ಸೊ ಇದರಲ್ಲಿ ತೊಗೊಂಡೆ. ಸೊ ಇದು ಕ್ರೀಮ್ ಅಂತ ಇದೆ, ಕ್ರೀಮಿ ಫಿನಿಶ್ ಬರುತ್ತೆ ಅನಿಸುತ್ತೆ. 99 ರುಪೀಸು. ಸೊ ಬುಲೆಟ್ ಲಿಪ್ಸ್ಟಿಕಲ್ಲೂ ನಾನು ಹೇಳಿದಾಗ 2-3 ಆಪ್ಷನ್ ಇತ್ತು. ನಾನು ಇದನ್ನು ಚೂಸ್ ಮಾಡಿ ತೊಗೊಂಡೆ. ಆ್ಯಂಡ್ ವಿ ಹ್ಯಾವ್ ಲಿಪ್ ಕಲರ್ ರಿಮೂವರ್ ವೈಪ್ಸ್ ಅಂತ ತೊಗೊಂಡೆ. ಜಸ್ಟ್ ಫಾರ್ 29 ರುಪೀಸ್ ಇತ್ತು. ಓಕೆ, ಟ್ರೈ ಮಾಡೋಣ ಅಂತ ತೊಗೊಂಡೆ. ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ದೀಸ್ ವೆಟ್ ವೈಪ್ಸ್. ನನಗೆ ಮೈಸೆಲರ್ ಹಾಕ್ಕೊಂಡು ವಾಟರ್ ಹಾಕ್ಕೊಂಡು ರಿಮೂವ್ ಮಾಡೋದು ಓಕೆ. ಅದು ಬಿಟ್ಟರೆ ಕ್ಲಾತ್ ಬರುತ್ತೆ ನನ್ನ ಹತ್ರ, ರೀಯೂಸಬಲ್ ಇದೆ, ಅದು ಓಕೆ. ಇದಕ್ಕೆ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್. ನಾನು ಈ ಥರ ವೆಟ್ ವೈಪ್ಸು ಯೂಸ್ ಮಾಡಲ್ಲ. ಬಟ್ ಓಕೆ, ಟ್ರೈ ಮಾಡೋಣ ಹೆಂಗಿದೆ ಅಂತ ತೊಗೊಂಡೆ. ನೆಕ್ಸ್ಟ್ ಒನ್ ನಾನು ಮೈಸಿಲಾರ್ ಮೇಕಪ್ ರಿಮೂವರ್ ತೊಗೊಂಡ್ಬಿಟ್ಟಿದ್ದೀನಿ. ಬಟ್ ಐ ಶ್ಯಾಡೋ ಇದೇ ಥರ ಐ ಶ್ಯಾಡೋ ವೈಪ್ಸ್ ಇತ್ತು. ಸೊ ಐ ಶ್ಯಾಡೋ ತೊಗೋತಾ ಇದ್ದೀನಿ ಅಂದ್ಕೊಂಡು ಇದು ಮಿಸ್ಸಾಗಿ ತೊಗೊಬಿಟ್ಟಿದ್ದೀನಿ, ಮೈಸಿಲಾರ್ ಮೇಕಪ್ ವೈಪ್. ಸೊ ಕಂಪ್ಲೀಟ್ ಮೇಕಪ್ ವೈಪ್ ಅಂದರೆ ಐ ಶ್ಯಾಡೋನು ಇದರಲ್ಲೂ ವೈಪ್ ಮಾಡ್ಬೋದು ಅನ್ಕೋತೀನಿ. ಬಟ್ ಅದನ್ನು ಟೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ ನಾನು. ಬಟ್ ಮಿಸ್ಸಾಗಿ ಇದು ಬಂದಿದೆ. ಸೊ ಇದೇ ಥರ ಗ್ರೀನು, ಪಿಂಕ್, ಅದರ 3-4 ಇತ್ತು ಈ ಥರ. ಸೊ ಮಿಸ್ಸಾಗಿ ಇತ್ತು ಆಡಿದ್ದೀನಿ ಮೈಸಿಲಾರ್ ಮೇಕಪ್ ವೈಪ್ಸ್. ಆ್ಯಂಡ್ ಅಲ್ಲಿ ಮೈಸಿಲಾರ್ ವಾಟರ್ ಕೂಡ ಇತ್ತು, ಲೈಕ್ ಮೈಸಿಲಾರ್ ಏನು ಗಾರ್ನಿಯರ್ ಮೈಸಿಲಾರ್ ವಾಟರ್ ಬರುತ್ತೆ ಅದೇ ಥರ ಅಲ್ಲಿತ್ತು 99ಗೆ. ಮತ್ತು ನೈಲ್ ಪಾಲಿಷಸ್ ತುಂಬ ಇತ್ತು, ನೈಲ್ ಪಾಲಿಷಸ್ ರಿಮೂವರ್ಸ್ ಇತ್ತು.
ಸೊ ಅದೊಂದು ಇಂಪ್ರೆಸಿಬಲ್ ಆಯಿತು ನನಗೆ. ಆ್ಯಂಡ್ ನಾನು ಇನ್ನೊಂದು ತೋರಿಸ್ಬೇಕು ನಿಮಗೆ, ಕಾಟನ್ ಪ್ಯಾಂಟ್ಸು ನಾನು ರೀಪರ್ಚೇಸ್ ಮಾಡಬೇಕಿತ್ತು ಈ ಸರಿ. ನಾನು ಇನ್ನೂ ಇದೆ, ಇದು ತುಂಬ ಇದೆ ಅಂತ ಅಂದ್ಕೊಂಡೆ, ನಾನು ಎಷ್ಟೊಂದು ಯೂಸ್ ಮಾಡಿಬಿಟ್ಟಿದ್ದೀನಿ, ನೋಡಿದ್ರೆ ಗೊತ್ತಾಗ್ತಿದೆ. ನಾನು ಆ್ಯಕ್ಚುಲಿ ಫುಲ್ ಇದೆ ಅಂತ ಅಂದ್ಕೊಂಡು ತೊಗೊಂಡು ಬರಲಿಲ್ಲ, ಇಲ್ಲಾಂದರೆ ಈ ಸರಿ ಈಗ ಹೋದಾಗ ಇನ್ನೊಂದು ಪರ್ಚೇಸ್ ಮಾಡ್ತಿದ್ದೆ. 79 ರೂಪೀಸು 100 ಕಾಟನ್ ಪ್ಯಾಡ್ಸು. ಟು ಬಿ ಫ್ರ್ಯಾಂಕ್, ಬೇರೆ ಕಾಟನ್ ಪ್ಯಾಡ್ಸ್ ಬರುತ್ತಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ತೆಳ್ಳಗಿದೆ, ಲೈಕ್ ತುಂಬಾ ತೆಳ್ಳಗಿದೆ. ಬಟ್ ಓಕೆ, ಬಿಕಾಸ್ ಇದು ಯೂಸ್ ಆ್ಯಂಡ್ ಥ್ರೋ ಥರ ಅಲ್ವಾ. ನಾವು ಬೇರೆ ಕಾಟನ್ ಪ್ಯಾಡ್ಸು ಅಷ್ಟೇ ಸ್ವಲ್ಪ ತಿಕ್ಕಿರ್ಬೋದು, ಬಟ್ ಅದನ್ನು ಒಂದ್ಸರಿ ವೈಪ್ ಮಾಡಿ ಎಸೆಯೋದೆ ಅಲ್ವಾ, ಹಂಗೆ ಕಂಪೇರ್ ಮಾಡಿದ್ರೆ ಫೈನ್. ಆ್ಯಂಡ್ 100 ಸಿಗುತ್ತೆ 79 ರೂಪೀಸ್ಗೆ 100 ಕಾಟನ್ ಪ್ಯಾಡ್ಸು. ಇದು ನನ್ನ ಹತ್ರ ಇದ್ದಿದ್ದರಿಂದ ಜೊತೆಗೆ ಎಂಟಿ ಆಗ್ತಿದೆ ಅಂತ ನಂಗೆ ಗೊತ್ತಿರಲಿಲ್ಲ, ಹಾಗಾಗಿ ಈ ಸರಿ ಪರ್ಚೇಸ್ ಮಾಡಲಿಲ್ಲ. ಮೇಕಪ್ ಪೌಚಸ್ ಕೂಡ ಆಯಿತು, ಅದು ಕೂಡ ಕ್ಯೂಟಾಗಿ ಚೆನ್ನಾಗಿತ್ತು. ಇಟ್ ವಾಸ್ ಅರೌಂಡ್ 250 ರೂಪೀಸ್. ಎಷ್ಟು ಕಾಸ್ಟ್ ಆಯ್ತು ಅಂತ ಹೇಳಿಲ್ಲ ಅಲ್ಲ, ಎಷ್ಟು ಪ್ರಾಡಕ್ಟ್ಸ್ ತಂದಿದ್ದೀನಿ, ಟೋಟಲ್ 10 ಪ್ರಾಡಕ್ಟ್ಸ್ ತಂದಿದ್ದೀನಿ. ಆ್ಯಂಡ್ ಇಟ್ ಕಾಸ್ಟೆಡ್ ಮೀ ಅರೌಂಡ್ 960 ರೂಪೀಸ್. 960 ರೂಪೀಸ್ಗೆ ಐ ಗಾಟ್ 10 ಪ್ರಾಡಕ್ಟ್ಸ್. ಸೊ ವರ್ತ್, ಲೈಕ್ 10 ಪ್ರಾಡಕ್ಟ್ಸ್ಗೆ 960 ರೂಪೀಸ್ ಇಸ್ ಫೈನ್. ಬಟ್ ಈಗ ಅದು ವರ್ತ್ ಇದೆಯಾ ಇಲ್ವಾ, ಹೆಂಗಿದೆ ಪ್ರಾಡಕ್ಟ್ ಟೆಸ್ಟ್ ಮಾಡಿ ನೋಡೋಣ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ವಲ್ಪ ಝೂಮ್ ಇನ್ ಮಾಡಲಾ? ಐ ಹ್ಯಾವ್ ಆಲ್ರೆಡಿ ಪ್ರೆಪ್ಡ್ ಮೈ ಸ್ಕಿನ್. ಸೊ ಈಗ ಡೈರೆಕ್ಟ್ ಫೌಂಡೇಶನ್ ಹಾಕೋಣ. ಸೊ ಬ್ಯೂಟಿ ಬ್ಲೆಂಡರ್ ಓಪನ್ ಮಾಡಿ ಐಲ್ ಡ್ಯಾಮ್ ದಿಸ್, ಲೈಕ್ ವಾಟರಲ್ಲಿ ಹಾಕಿ ಸ್ಕ್ವೀಸ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಓಕೆ, ಸೊ ವಾಟರಲ್ಲಿ ಸ್ಕ್ವೀಸ್ ಮಾಡೋಣ, ಲೈಕ್ ವಾಟರ್ ಹಾಕಿ. ಸಿ, ಕ್ಯಾನ್ ಯು ಸಿ ದಿಸ್ ಒಂಥರ ಡೆಂಟ್ ಥರ? ಸಿ ಹೆಂಗಾಗಿದೆ, ಬಟ್ ಇಟ್ಸ್ ಸ್ಮೂತಾಗಿದೆ, ನಾಟ್ ದ್ಯಾಟ್ ಸ್ಮೂತ್, ಬಟ್ ಸ್ಮೂತಾಗಿದೆ ಫಾರ್ 70 ರೂಪೀಸ್. ಬಟ್ ಸಿ ಇಲ್ಲಿ ಹೆಂಗಾಗಿದೆ ಗೊತ್ತಿಲ್ಲ, ನೋಡೋಣ ಲೇಟರ್ ಆನ್ ಅದು ಹೋಗುತ್ತಾ ಏನು, ಈ ಥರ ಶೇಪ್ ವಿಯರ್ಡಾಗಿ ಆಗಿರೋದು. ಸೊ ಈಗ ಬ್ಲೆಂಡ್ ಮಾಡಿ ನೋಡೋಣ ಹೌ ದಿಸ್ ವರ್ಕ್ಸ್. ಐ ಆಮ್ ರಿಯಲಿ ನಾಟ್ ಶ್ಯೂರ್, ಬಿಕಾಸ್ ಪ್ರಾಡಕ್ಟ್ ಇದೇ ಎಲ್ಲ ತೊಗೊಬಿಟ್ಟಿದೆ. ಇಲ್ಲಿ ನೋಡಿ, ಇದೇ ಎಲ್ಲ ಪ್ರಾಡಕ್ಟ್ ತೊಗೊಂಡ್ಮೇಲೆ ಹೌ ದಿಸ್ ನೋಡೋಣ. ಟ್ಯಾಪಿಂಗ್ ಮೋಷನ್ ಟ್ರೈ ಮಾಡ್ತೀವಿ. ಸಿ, ದಿಸ್ ಇಸ್ ಹೌ ಇಟ್ ಈಸ್ ಲುಕ್ಕಿಂಗ್. ಐ ಆಮ್ ನಾಟ್ ಶ್ಯೂರ್, ನನಗೆ 10 on 10 ಪ್ರಾಡಕ್ಟ್ ಅಂತ ಇದು ಅನಿಸ್ತಿಲ್ಲ, ಎಲ್ಲ ಇದೇ ತೊಗೊಬಿಡ್ತಿದೆ. ಸೊ ಜಾಸ್ತಿ ಪ್ರಾಡಕ್ಟ್ಸ್, ಐ ನೋ ಬ್ಯೂಟಿ ಬ್ಲೆಂಡರ್ ಸಕ್ ಮಾಡುತ್ತೆ ಮೇಕಪ್, ಲೈಕ್ ತೊಗೊಳುತ್ತೆ ಅಂತ, ಬಟ್ ಇಷ್ಟೊಂದಲ್ಲ. ಸೊ ಜಾಸ್ತಿ ಇದೇ ತೊಗೊಬಿಟ್ಟಿದೆ. ಸಿ, ಹಂಗಾಗಿ ನಂಗೆ ಯಾವ ಕವರೇಜ್ ಕೂಡ ಸಿಕ್ಕಿಲ್ಲ. ಸೊ ಇನ್ನೊಂದು ಲೇಯರ್ ಹಾಕಿ ಬ್ಲೆಂಡ್ ಮಾಡೋಣ, ಲೈಕ್ ಇನ್ನೊಂದು ಲೇಯರ್ ಫೌಂಡೇಶನ್ ಹಾಕಿ. ಓಕೆ, ಈಗ ಸ್ವಲ್ಪ ವರ್ಕ್ ಆಗ್ತಿದೆ. ಅಲ್ಲಿಗೆ ನಾವು ಪ್ರಾಡಕ್ಟ್ ಜಾಸ್ತಿ ತೊಗೋಬೇಕು, ಬಿಕಾಸ್ ಈ ಬ್ಯೂಟಿ ಬ್ಲೆಂಡರ್ ಜಾಸ್ತಿ ಸಕ್ ಮಾಡುತ್ತೆ. ಹಾಗಾಗಿ ನಾವೇ ಪ್ರಾಡಕ್ಟ್ ಜಾಸ್ತಿ ತೊಗೊಂಡು ಬ್ಲೆಂಡ್ ಮಾಡಬೇಕು. ಫೈನಲಿ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. 10 on 10 ಪ್ರಾಡಕ್ಟ್ ಅನ್ನಲ್ಲ, ಬಿಕಾಸ್ ತುಂಬ ಸ್ಮೂತಾಗಿಲ್ಲ, ಸೊ ಸ್ವಲ್ಪ ಹಾರ್ಡಾಗೇ ಇದೆ. ಆ್ಯಂಡ್ ಇಲ್ಲಿ ಈ ಥರ ಬೇರೆ ವಿಯರ್ಡ್ ಶೇಪ್ಸ್ ಬೇರೆ ಇದೆ. ಆ್ಯಂಡ್ ಬ್ಯೂಟಿ ಬ್ಲೆಂಡರ್ ಈ ಶೇಪ್ ಇರೋದ್ರಿಂದ ಮಲ್ಟಿ ಯೂಸ್ಗೆ ಹಾಕುತ್ತೆ. ಈ ಕಡೆ ಪೌಡರ್ ಕೂಡ ಅಪ್ಲೈ ಮಾಡ್ಬೋದು ನೀವು, ಆಲ್ ದ್ಯಾಟ್. 10 on 10 ಪ್ರಾಡಕ್ಟ್ ಇಲ್ಲ. 10ಗೆ ನಾನು ಎಷ್ಟು ರೇಟ್ ಮಾಡ್ತೀನಿ ಅಂದರೆ ಇದನ್ನ ಅರೌಂಡ್ 6 ಮೇ ಬಿ, ಬಿಕಾಸ್ ಜಾಸ್ತಿ ಪ್ರಾಡಕ್ಟ್ ಚೆಕ್ ಮಾಡೋದ್ರಿಂದ 6.57. ಬಿಕಾಸ್ 70 ರೂಪೀಸ್ಗೆ ಇಟ್ಸ್ ಫೈನ್. ಬಟ್ ಎಷ್ಟು ದಿನ ನಿಮಗೆ ಬಾಳಿಕೆ ಬರುತ್ತೆ, ಲೈಕ್ ಎಷ್ಟು ವರ್ತ್ ಇದೆ ಗೊತ್ತಿಲ್ಲ. ಲೈಕ್ ಒಂದು ಸ್ವಲ್ಪ ಯೂಸ್ಗೆ ಇದೇನಾದ್ರು ಹರಿದೋಗಿ ಅಥವಾ ಹೊಟ್ಟೋದ್ರೆ ಅದು ಗೊತ್ತಿಲ್ಲ ನನಗೆ. ಬಟ್ ರೈಟ್ ನಾವು ಇಟ್ಸ್ ಓಕೆ. ಲೈಕ್ 10ಗೆ 7 ಮೇ ಬಿ, ಐಲ್ ರೇಟ್ 7 ಇನ್ ಬಿಟ್ವೀನ್ 6.5 and 7. ನೆಕ್ಸ್ಟ್ ಸ್ಟೆಪ್ ಪೌಡರ್. ಸೊ ಈ ಪಾರ್ಟಲ್ಲಿ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ಕೊಂಡು ಪೌಡರ್ ಅಪ್ಲೈ ಮಾಡಿ ನೋಡೋಣ ಹೆಂಗೆ ಡಸ್ ದಿಸ್ ವರ್ಕ್ಸ್ ಅಂತ. ಓಕೆ, ಓಕೆ, ನಾಟ್ ಬ್ಯಾಡ್. ಓಕೆ, ನಾಟ್ ಬ್ಯಾಡ್. ತುಂಬ ಡ್ಯಾಮ್ ಅಂದರೆ ತುಂಬ ಒದ್ದೆ ಇಲ್ಲದೆ ಪೌಡರ್ ಸ್ವಲ್ಪ ಡ್ಯಾಮ್ ಬ್ಯೂಟಿ ಬ್ಲೆಂಡರಲ್ಲಿ ತಗೊಂಡು ಅಪ್ಲೈ ಮಾಡ್ತಿದ್ರೆ ಇಟ್ಸ್ ವರ್ಕಿಂಗ್. ನೆಕ್ಸ್ಟ್ ವಿ ವಾಂಟ್ ಟು ಟ್ರೈ ಐಲೈನರ್ ಆ್ಯಂಡ್ ಮಸ್ಕರಾ, ಬಿಕಾಸ್ ಅದೇ ಇರೋದು ಐ ಪ್ರಾಡಕ್ಟ್ ಆ್ಯಂಡ್ ಲಿಪ್ ಪ್ರಾಡಕ್ಟ್ಸೇ. ಅದು ಬಿಟ್ಟರೆ ಏನು ಬೇಸ್ ಪೌಡರ್ ಅಥವಾ ಬೇರೆ ಏನೂ ಪ್ರಾಡಕ್ಟ್ಸ್ ಇಲ್ಲ ಝೂಡಿಯೋದು. ಸೊ ಹಂಗಾಗಿ ನಾನು ಕ್ವಿಕ್ಕಾಗಿ ಒಂದು ಐ ಶ್ಯಾಡೋ ಕ್ರಿಯೇಟ್ ಮಾಡ್ಕೊತೀನಿ, ಲೈಕ್ ಲೈಟಾಗಿ ಜಸ್ಟ್ ಐಲಿಡ್ಸ್ ಮೇಲೆ ಒಂದೇ ಶೇಡ್ ಹಾಕ್ಕೊಂಡ್ಬಿಟ್ಟು ಐ ವಿಲ್ ಬಿ ಬ್ಯಾಕ್ ಸೊ ದಟ್ ಐಲೈನರ್ ಹಾಕಿ ಟೆಸ್ಟ್ ಮಾಡೋಣ. ಇಷ್ಟೇ, ಜಸ್ಟ್ ಒಂದು ಶೇಡಲ್ಲಿ ಸುಮ್ಮನೆ ಬ್ಲೆಂಡ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಈಗ ವಿಲ್ ಟೆಸ್ಟ್ ದಿಸ್ ಬ್ಲ್ಯಾಕ್ ಐಲೈನರ್.
ಪ್ಯಾಕೇಜಿಂಗ್ ಇಸ್ ಸೋ ಗುಡ್. ಐ ಆಮ್ ಇಂಪ್ರೆಸ್ಡ್ ಆ್ಯಕ್ಚುಲಿ. ಇದು ಲ್ಯಾಕ್ಮಿ ಮೆಬಿಲಿಯಾನ್ ಏನು ಪ್ಯಾಕೇಜಿಂಗ್ ಇದೆ ಅದೇ ಥರ ಅನಿಸ್ತಿದೆ, ಮೆಟೀರಿಯಲ್ ಕ್ವಾಲಿಟಿ ಆಲ್ ದಟ್. ಸೊ ಪ್ಯಾಕೇಜಿಂಗ್ ಇಸ್ ಗುಡ್. ಆ್ಯಂಡ್ ವಾಂಡ್ ನೋಡೋಣ ಹೆಂಗಿದೆ. ಓಕೆ, ಸೋ ಗುಡ್, ನೈಸ್. ಸಿ ಇದು ಲೈಕ್ ಬರಬೇಕಾದ್ರೂ ಅಷ್ಟೇ ತುಂಬ ಒಂಥರ ಕಮ್ಮಿ ಪ್ರೈಸ್ಡ್ ಪ್ರಾಡಕ್ಟ್ ಆ ಥರ ಅನಿಸ್ಲೇ ಇಲ್ಲ. ಲೈಕ್ ತೆಗಿಬೇಕಾದ್ರೆ ಸೌಂಡ್ ಆಗಿರ್ಬೋದು, ಆ ಫೀಲ್ ಆಗಿರ್ಬೋದು, ನೈಸ್. ಆ್ಯಂಡ್ ದಿಸ್ ವಾಂಡ್ ಈಸ್ ಆಲ್ಸೋ ಸೋ ಗುಡ್ ಯಾರ್. ಸಿ ಚೆನ್ನಾಗಿದೆ. ನೋಡೋಣ ಈಗ ಅಪ್ಲೈ ಮಾಡಿ. ಈಸ್ ಇಟ್ ಸೋ ಡ್ರೈ ಅಥವಾ ಹೆಂಗೆ ಅಂತ ಅದು ಗೊತ್ತಿಲ್ಲ. ಅಪ್ಲೈ ಮಾಡಿ ನೋಡೋಣ. ಐ ಟ್ರೈ ಟು ಡೂ ಅ ವಿಂಗ್ ಲೈನರ್. ಏನಂದರೆ ತುಂಬ ಪತ್ಲ, ತುಂಬ ಸಣ್ಣ ಇದೆ ಆ್ಯಕ್ಚುಲಿ. ನನಗೆ ಪರ್ಸ್ನಲಿ ಇಷ್ಟು ಪತ್ಲ ಇಷ್ಟ ಆಗಲ್ಲ. ಸ್ವಲ್ಪ ಒಂಚೂರು ದಪ್ಪ ಇದ್ರು ದಟ್ಸ್ ಫೈನ್, ಬಟ್ ಚೆನ್ನಾಗಿದೆ. ಪ್ರಿಸೈಸ್ಡಾಗಿ ಹಾಕ್ಕೋಬೋದು ನೀವು. ನನಗೆ ದಪ್ಪ ಈ ಥರ ವಿಂಗ್ ಇಷ್ಟ ಅಲ್ಲ, ಜಸ್ಟ್ ಒಂದು ಲೈನ್ ಬೇಕಂದರೆ ಚೆನ್ನಾಗಿ ಅಪ್ಲೈ ಮಾಡ್ಬೋದು, ಒಂದೇ ಲೈನ್ ಪ್ರಿಸೈಸ್ಡಾಗಿ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಲುಕ್ಕಿಂಗ್. ಯಾ. ಆ್ಯಂಡ್ ಇನ್ನೊಂದೇನೆಂದರೆ ಇಮ್ಮಿಡಿಯೇಟ್ ಡ್ರೈ ಆಗಿಬಿಡುತ್ತೆ. ಅದೊಂದು ಲೈಕ್ ತುಂಬ ಹೊತ್ತು ತೊಗೊಳ್ಳಲ್ಲ. ಲೈಕ್ ವಿತಿನ್ 2 seconds ನೀವು ಹಾಕಿ 2 ಸೆಕೆಂಡ್ಗೆ ಡ್ರೈ ಆಗುತ್ತೆ. ನೈಸ್. ಸಿ so good, nice. I'm gonna give this 10 on 10 ಪ್ರಾಡಕ್ಟ್. ಬಟ್ ಸ್ವಲ್ಪ ಡ್ರೈ ಅನಿಸುತ್ತೆ. ಇದು ಬೇಗ ಡ್ರೈ ಆಗ್ಬೋದು. ಲೈಕ್ ನೀವೇನಾರು ಪರ್ಚೇಸ್ ಮಾಡಿದ್ರೆ ನಿಮಗೆ ಲೈಕ್ 1 month ಲಾಸ್ಟ್ ಆಗಲ್ಲ, ಡ್ರೈ ಆಗುತ್ತೆ ಆ ಥರ ಅನಿಸ್ಬೋದು. ಅದಕ್ಕೆ ಮತ್ತು ನನಗೆ ತುಂಬ ಪ್ರಿಸೈಸ್ಡ್ ಇಷ್ಟ ಇಲ್ಲ. ಬಟ್ ಪ್ರಿಸೈಸ್ಡ್ ಲೈಕ್ ದಟ್ ನಿಬ್ ಇಸ್ ಫೈನ್, ಬಟ್ ನಂಗೆ ತುಂಬ ಇಷ್ಟ ಇಲ್ಲ. ಹಾಗಾಗಿ ನಮ್ಗೆ ರೇಟ್ ದಿಸ್ ಅರೌಂಡ್ 10ಗೆ ನಾನು 8.5 ಅಥವಾ 9 ಕೊಡ್ತೀನಿ. ಬಟ್ ಇಲ್ಲಿ ನಂದು ಬಿಟ್ಬಿಟ್ಟು ಲೈಕ್ ಎಲ್ಲರ ವ್ಯೂ ಪಾಯಿಂಟಲ್ಲಿ ನೋಡಿ ಅಥವಾ ಇದು ಫೈನ್ ಅಂತ ಅನ್ಸಿದ್ರೆ ಇಟ್ಸ್ ಲೈಕ್ ಅ 10 on 10 ಪ್ರಾಡಕ್ಟ್. ಸಿ ಹೌ ಪ್ರಿಸೈಸ್ಡ್ಲಿ ಎಷ್ಟು ಚೆನ್ನಾಗಿ ಅಪ್ಲೈ ಆಗಿದೆ. ಆ್ಯಂಡ್ ಡಾರ್ಕ್ ಕೂಡ ಇದೆ, ಬ್ಲ್ಯಾಕ್. ಇಟ್ಸ್ ನೈಸ್. ಸೊ ಯಾ, ನೆಕ್ಸ್ಟ್ ವಿಲ್ ಟ್ರೈ ದಿಸ್ ಬ್ಲೂ ಲೈನರ್. ಐ ಆಮ್ ಎಕ್ಸೈಟೆಡ್ ಟು ಟ್ರೈ ದಿಸ್ ಒನ್ ಬಿಕಾಸ್ ದಿಸ್ ಇಸ್ ಜಸ್ಟ್ ಫಾರ್ 79 rupees. ಆ್ಯಂಡ್ ಬ್ಲೂ ಲೈನರ್ ಹಾಕ್ಕೊಂಡ್ರೆ ಇವಾಗ ಹೆಂಗೆ ಕಾಣ್ತೀನಿ ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ಟ್ರೈ. ಇದ್ರಲ್ಲಿ ಅಕ್ವಾ ಬ್ಲೂ ಇತ್ತು, ಗ್ರೀನ್ ಇತ್ತು, ಆಲ್ ದಟ್. ಸೊ ನಾನು ಬ್ಲೂ ತೊಗೊಂಡು ಬಂದಿದ್ದೀನಿ. ಸೊ ಯಾ, ಲೆಟ್ಸ್ ಟ್ರೈ ದಿಸ್. ಪ್ಯಾಕೇಜಿಂಗ್ ಇದಕ್ಕೂ 10 on 10. ಸಿ ಎಷ್ಟು ಚೆನ್ನಾಗಿದೆ. ಸಿ ನೈಸ್. ಇದು ಅಷ್ಟೇ ಒಂಥರ ತುಂಬ ಪ್ಲಾಸ್ಟಿಕ್, ತುಂಬ ಇದು ಅನಿಸ್ತಿಲ್ಲ. ಲೈಕ್ ಲ್ಯಾಕ್ಮಿ ಅದೆಲ್ಲ ಹೆಂಗಿರುತ್ತೆ ಮೆಬಿಲಿಯಾನ್ ಅದೇ ಥರ ಇದೆ. ಸೊ ನಿಬ್ ನೋಡಿ ಹಿಂಗಿದೆ. ಟ್ರೈ ನೋಡೋಣ ಇಲ್ಲಿ ಹೆಂಗೆ ಅನಿಸುತ್ತೆ. ನೈಸ್. ಸಿ ತುಂಬ ಡಾರ್ಕ್ ಇದೆ. ಇದು ನೀವು ಬರೀ ಕಾಜಲ್ ಹಾಗಲ್ಲ, ಐಲೈನರ್ ಲೈಕ್ ಲಿಡ್ಸ್ ಮೇಲೂ ಕೂಡ ಐಲೈನರ್ ಹಾಕಿ ಕೂಡ ಅಪ್ಲೈ ಮಾಡ್ಬೋದು. ನಾನು ಇದನ್ನೇ ಅಪ್ಲೈ ಮಾಡಬೇಕಿತ್ತಲ್ಲ, ಬಟ್ ಐಲೈನರ್ ಟ್ರೈ ಮಾಡೋಕ್ಕಾಗ್ತಿರ್ಲಿಲ್ಲ. ಫೈನ್. ಈಗ ಲೆಟ್ ಮಿ ಅಪ್ಲೈ ಇಟ್ ಆಸ್ ಅ ಕಾಜಲ್. ವಾವ್, ಐ ಆಮ್ ಇಂಪ್ರೆಸ್ಡ್. ಜಸ್ಟ್ ಫಾರ್ 79 rupees. ಓ ಮೈ ಗಾಡ್. ಸಿ ಲಿಡ್ಸ್ ಮೇಲೆ ಹಾಕ್ಕೊಂಡಿದ್ದೀನಿ, ಇಟ್ಸ್ ಡನ್. ಬಟ್ ನಾನು ಕೆಳಗಡೆ ಸ್ವಲ್ಪ ಡಾರ್ಕ್ ಬೋಲ್ಡ್ ಲೈಕ್ ಕರೀನಾ ಕಪೂರ್ ಕಾಜಲ್ ಅಡ್ವರ್ಟೈಸ್ಮೆಂಟಲ್ಲಿ ಗೊತ್ತಲ್ಲ, ಲ್ಯಾಕ್ಮಿಲ್ ಬರುತ್ತಲ್ಲ, ಸೊ ಹಾಗೆ ಹಾಕ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಹಾಗೂ ಇದು ಚೆನ್ನಾಗಿ ಕಾಣ್ತಿದೆ. ಸಿ ವಾವ್, ಸೋ ನೈಸ್ ಯಾರ್, ಸೋ ನೈಸ್. ಐ ಆಮ್ ಇಂಪ್ರೆಸ್ಡ್. ಸೋ ಗುಡ್. ಐಸ್ಗೇನು ಇರಿಟೇಟ್ ಆಗ್ತಿಲ್ಲ, ಐಸ್ಗೇನು ಇರಿಟೇಷನ್ ಮಾಡ್ತಿಲ್ಲ. ಇದು ಕೂಡ ಸ್ವಲ್ಪ ಡ್ರೈ ಇದೆ, ಬಟ್ ಇಟ್ಸ್ ನೈಸ್. ಇಟ್ಸ್ ರಿಯಲಿ ಗುಡ್. ಇದರಲ್ಲಿ ಬೇರೆ ಕಲರ್ಸ್ ಇದೆ, ಗ್ರೀನ್, ಅಕ್ವಾ ಬ್ಲೂ, ಆಲ್ ದ್ಯಾಟ್. ಸೊ ಐ ಆಮ್ ಗೋನಾ ಪರ್ಚೇಸ್ ಇಟ್. ಸಿ ಇಟ್ ಈಸ್ ಲುಕಿಂಗ್ ಸೋ ಗುಡ್. ಡನ್ ವಿತ್ ಅಪ್ಲೈಯಿಂಗ್ ದಿಸ್ ಸೈಡ್. ಸಿ ಲೈಕ್ ಐ ಆಮ್ ಇಂಪ್ರೆಸ್ಡ್. 10 on 10 ಪ್ರಾಡಕ್ಟ್. ಬಟ್ ಇದು ಬ್ರಷಲ್ಲಿ ಬ್ಲೆಂಡ್ ಮಾಡಿದ್ರೆ ಬ್ಲೆಂಡ್ ಆಗುತ್ತೆ. ಟ್ರೈ ಮಾಡಿ ನೋಡೋಣ. ಐ ಥಿಂಕ್ ಇಟ್ ವರ್ಕ್ಸ್ ಆ್ಯಕ್ಚುಲಿ. ನಾವು ಕಾಜಲೆಲ್ಲ ಹಾಕಿ ಹೆಂಗೆ ಬ್ಲೆಂಡ್ ಮಾಡ್ತೀವಿ ಆ ಥರ ಬ್ಲೆಂಡ್ ಆಗುತ್ತೆ. ಇಂಪ್ರೆಸ್ಡ್. ಬ್ಲೆಂಡ್ ಆಗುತ್ತೆ ಇದು. ಲೈಕ್ ಕಾಜಲ್, ಲ್ಯಾಕ್ಮಿ ಅಥವಾ ಮ್ಯಾಕ್ದೇ ಆಗಿರ್ಬೋದು ಹಾಕಿ ನಾವು ಕಾಜಲ್ ಬ್ಲೆಂಡ್ ಮಾಡಿ ಆ ಸ್ಮೋಕಿ ಎಫೆಕ್ಟ್ ಮಾಡ್ತೀವಲ್ಲ,
ಆ ಥರ ಬ್ಲೆಂಡ್ ಆಗುತ್ತೆ. ಇದರಲ್ಲಿ ಆ್ಯಕ್ಚುಲಿ ತುಂಬ ಕಲರ್ಸ್ ಇದೆ, ಬ್ಲ್ಯಾಕು, ಅಕ್ವಾ ಬ್ಲೂ ಆ್ಯಂಡ್ ಗ್ರೀನ್ ಆ ಥರ. ಸೊ ನಾನು ಬ್ಲ್ಯಾಕ್ ಹೆಂಗಿದ್ರು ಐಲೈನರ್ ತೊಗೊಂಡಿದ್ದೀನಿ, ಬ್ಲ್ಯಾಕ್ ತೊಗೊಳೋದು ಬೇಡ, ಬ್ಲೂ ತೊಗೊಂಡು ಟ್ರೈ ಮಾಡೋಣ ಅಂದ್ಕೊಂಡೆ. ಸೊ ಈಗ ಬ್ಲೆಂಡ್ ಮಾಡಿದ್ಮೇಲೆ ನೋಡಿ ಇನ್ನೂ ಚೆನ್ನಾಗಿ ಅನಿಸ್ತಿದೆ. ಸೋ ಮಚ್ ಇಂಪ್ರೆಸ್ಡ್, 10 on 10. ಸೊ ನೆಕ್ಸ್ಟ್ ವಾಟ್ ಡು ವಿ ಹ್ಯಾವ್ ಮಸ್ಕರಾ. ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್ ಒನ್ ಆಲ್ಸೋ. 199 ಇದಕ್ಕೆ. ಸೊ ಮಸ್ಕರಾ ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್. ಇದು ಅಷ್ಟೇ ಪ್ಯಾಕೇಜಿಂಗ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್, ಬಟ್ ಇಟ್ಸ್ ನೈಸ್. ಸೊ ವಾಂಡ್ ನೋಡೋಣ ಹೆಂಗಿದೆ. ಓಕೆ, ವಾಲ್ಯೂಮಿನೈಸಿಂಗ್ ಮತ್ತು ಕರ್ಲಿಂಗ್ ಎಫೆಕ್ಟ್ ಲೈಕ್ ಈ ಎರಡಕ್ಕೂ ಸೇರಿಸಿ ವಾಂಡ್ ಮಾಡಿದ್ದಾರೆ. ಇಟ್ಸ್ ನೈಸ್ ಆ್ಯಕ್ಚುಲಿ. ಓಕೆ, ಟ್ರೈ ಮಾಡಿ ನೋಡೋಣ. ಐ ಡೋಂಟ್ ನೋ ವಾಟ್ ಪ್ರಾಡಕ್ಟ್ ಇದೆಯಾ ಇಲ್ವಾ, ಇದೇನು ವರ್ಕ್ ಆಗ್ತಿದೆ ಅಂತ ಅನಿಸ್ತಿಲ್ಲ. ನಾನು ಕರ್ಲ್ ಮಾಡಿರೋದ್ರಿಂದ ನಾನು ಲ್ಯಾಶಸ್ಸು ಅದು ಹಾಕಿಲ್ಲ ಅಂದರೂ ಲೈಕ್ ಚೆನ್ನಾಗಿ ಅನಿಸ್ತಿದೆ. ಬಟ್ ಇದು ನೋಡಿ, ಇದು ಹಾಕಿಲ್ಲ, ಇದು ಹಾಕಿದ್ದೀನಿ, ಏನೂ ಡಿಫ್ರೆನ್ಸೇ ಇಲ್ಲ. ಲೆಟ್ ಮಿ ಅಪ್ಲೈ ಒನ್ಸ್ ಅಗೇನ್. ನೋ, ಸಿ, ಅಥವಾ ಇದೇನಾದ್ರು ಡ್ರೈ ಆಗಿದೆಯಾ, ಐ ಡೋಂಟ್ ನೋ. ಪ್ರಾಡಕ್ಟೇ ಇಲ್ಲ, ಪ್ರಾಡಕ್ಟೇ ಬರ್ತಿಲ್ಲ ಆ್ಯಂಡ್ ಅಪ್ಲೈಯೂ ಕೂಡ ಮಾಡೋಕ್ಕಾಗ್ತಿಲ್ಲ. ಅಪ್ಲಿಕೇಶನ್ ಮಾಡಿದ್ರೂ ಏನೂ ಡಿಫ್ರೆನ್ಸ್ ಅನಿಸ್ತಿಲ್ಲ. ದಿಸ್ ಈಸ್ ಲೈಕ್ ಅಟ್ಟರ್ ಫ್ಲಾಪ್. ಅಥವಾ ನನಗೆ ಎಲ್ಲ ಡ್ರೈ ಆಗಿರೋ ಪ್ರಾಡಕ್ಟ್ ಸಿಕ್ಕಿದೆಯಾ ಏನೋ ಗೊತ್ತಿಲ್ಲ. ಸೊ 2-3 ಸರಿ ಹಾಕಿ ಟ್ರೈ ಮಾಡಿದ್ದೀನಿ. ಸಿ, ನಥಿಂಗ್ ಡಿಫ್ರೆನ್ಸ್. ನಾನು 2-3 ಸರಿ ಹಾಕಿರೋದಕ್ಕೆ ನಿಮ್ಗೆ ಹಿಂಗೆ ಸ್ವಲ್ಪ ಹಿಂಗೆ ಕಾಣಿಸ್ತಿದೆ ನನ್ನ ಲ್ಯಾಶಸ್ಸು. ಬಟ್ ಅದು ನಾನು ಕರ್ಲ್ ಮಾಡಿದ್ದೀನಲ್ಲ ಹಾಗಾಗಿ, ಇಲ್ಲ ಅಂದರೆ ನೋ ದಟ್ ಇಂಪ್ರೆಸ್ಡ್. ವಾಂಡ್ ಈಸ್ ನೈಸ್ ಆ್ಯಂಡ್ ಪ್ಯಾಕೇಜಿಂಗ್ ಈಸ್ ಗುಡ್, ಬಟ್ ಸಿ ಪ್ರಾಡಕ್ಟ್ ಎಂಟಿ ಆಗಿರೋ ಥರ ಇದೆ ಇದು. ಹಾಗೇನಾರು ಆಗಿದೆಯಾ, ನನಗೇನಾರು ಡ್ರೈ ಆಗಿ ಎಂಟಿ ಆಗಿರೋದು ಸಿಕ್ಕಿದೆಯಾ ಗೊತ್ತಿಲ್ಲ. ಹಾಗೇನಾರು ಆಗಿಲ್ಲ ಅಂದರೆ ನೋ. ಪ್ರಾಡಕ್ಟ್ ಬಂದರೆ ತಾನೇ, ಮಸ್ಕರ ಬಂದರೆ ತಾನೇ ಅಪ್ಲೈ ಆದರೆ ಅನ್ಸೋದು. ಬಿಕಾಸ್ ಇದು ಅಪ್ಲೈಯೇ ಆಗಿಲ್ಲ ಅನಿಸುತ್ತೆ. ನೀವು ಒಂದು 3-4-5 ಸರಿ ಹಾಕಬೇಕು. ಈ ಥರ ಅಟ್ಲೀಸ್ಟ್ ಈ ಥರ ಲುಕ್ ಕಾಣಿಸ್ಬೇಕಂದ್ರೆ ನೀವು 3-4-5 ಸರಿ ಹಾಕಬೇಕು. ನಾಟ್ ಎಟ್ ಆಲ್ ಇಂಪ್ರೆಸ್ಡ್. ಲೈಕ್ 10ಗೆ ಐಲ್ ಗಿವ್ ಅರೌಂಡ್ 4 ಆ ಥರ. ಅಟ್ಲೀಸ್ಟ್ ಒಂದು 3-4 ಟೈಮ್ಸ್ ಅಪ್ಲೈ ಮಾಡಿದ್ರೆ ಹಿಂಗೆ ಕಾಣುತ್ತೆ ಅಂತ ಒಂದು 4 ಹಂಗೆ ಕೊಡ್ತೀನಿ ಅಷ್ಟೇ. ನೋ, ಮಸ್ಕರಾ ಇಸ್ ನಾಟ್ ಗುಡ್. ಆಲ್ರೆಡಿ ಫುಲ್ ಡ್ರೈ ಅನಿಸ್ತಿದೆ, ಆಲ್ರೆಡಿ ಎಂಟಿ ಅನಿಸುತ್ತೆ. ಸೊ ಮಸ್ಕರಾ ಇಸ್ ದಟ್ ಒನ್ ಪ್ರಾಡಕ್ಟ್ ನಾವು ಐಸ್ಗೆ 6 months ಮೇಲೆ ಅದನ್ನ ಯೂಸ್ ಮಾಡಬಾರ್ದು ಅಂತ. ಈ ಒಂದು ಪ್ರಾಡಕ್ಟ್ ಇದ್ರೂ ಒಂದು 6 months 7 months ಆದ ತಕ್ಷಣ ನೀವು ಬೇರೆ ಮಸ್ಕರಾ ರೀಪರ್ಚೇಸ್ ಮಾಡಬೇಕು ಅಂತ ಅಂತಾರೆ. ಸೊ ಇದು ಆಲ್ರೆಡಿ ಅದು ಒಂಥರ ಡ್ರೈ ಅನಿಸುತ್ತೆ. ನಾವು ಬಂದು 2 ತಿಂಗಳಿಗೆ 3 ತಿಂಗಳಿಗೇ. ಇದು ಹೊಸದೇ ಡ್ರೈ ಮತ್ತು ಏನೂ ಇಲ್ಲ ಅನಿಸುತ್ತೆ ಪ್ರಾಡಕ್ಟು. ಸೊ ನೋ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ವಿ ಹ್ಯಾವ್ ಲಿಪ್ಸ್ಟಿಕ್ಸ್, ಲೈಕ್ ಲಿಪ್ ಗ್ಲಾಸ್ ಲಿಪ್ಸ್ಟಿಕ್ಸ್, ಲೈಕ್ 4 ಪ್ರಾಡಕ್ಟ್ಸ್ ಇದೆ. ಸೊ 4 ಹಾಕಿ ಟ್ರೈ ಮಾಡ್ತೀನಿ. ಲಿಪ್ ಮೇಲೆ ತುಂಬ ಡ್ರೈಯಿಂಗ ಪ್ಯಾಚಿ ಅನಿಸುತ್ತಾ, ಹೆಂಗೆ ಅನಿಸುತ್ತೆ, ಅಪ್ಲಿಕೇಶನ್ ಹೆಂಗಿದೆ, ಆಲ್ ದ್ಯಾಟ್. ಸೊ ಹೆಂಗಿದ್ರು ನಮ್ಗೆ ಲಿಪ್ ಕಲರ್ ರಿಮೂವರು ಇದೆ. ಸೊ ರಿಮೂವ್ ಮಾಡೋಣ, ಹಾಕೋಣ, ಟ್ರೈ ಮಾಡೋಣ. ವೆರಿ ಫಸ್ಟ್ ಐಮ್ ಗೋನಾ ಟ್ರೈ ದಿಸ್ ಬುಲೆಟ್ ಲಿಪ್ಸ್ಟಿಕ್ ಇನ್ ದ ಶೇಡ್ ಕ್ರಶ್ಡ್ ಪಿಂಕ್ ಕ್ರೀಮ್. ಇದು ಕಾಸ್ಟ್ ಬಂದ್ಬಿಟ್ಟು ಜಸ್ಟ್ 99. ಲೈಕ್ ಎಲ್ಲ ಪ್ರಾಡಕ್ಟ್ದು ಅಷ್ಟೇ. ಪ್ಯಾಕೇಜಿಂಗ್ ಈಸ್ ಲೈಕ್ ಸೋ ಗುಡ್, ಇಟ್ಸ್ ನೈಸ್. So this is how it looks and this is the color. Wow, it's looking so good, so impressible. Like ನಾವೊಂದು ಮೇಕಪ್ ಪರ್ಟಿಕ್ಯುಲರ್ ಮೇಕಪ್ ಬ್ರ್ಯಾಂಡ್ದು ಲಿಪ್ಸ್ಟಿಕ್ ಓಪನ್ ಮಾಡಿದಾಗ ಹೆಂಗೆ ಅನಿಸುತ್ತೆ ಅದೇ ಥರ ಅನಿಸ್ತಿದೆ. ನೈಸ್. ಆ್ಯಂಡ್ ದ ಕಲರ್ ಈಸ್ ಆಲ್ಸೋ ಸೋ ಗುಡ್. ಬಟ್ ಇದ್ರ ಮೇಲೆ ಏನಿದೆ, ಈ ಕಲರ್ ಅಂತೂ ಇಲ್ಲ. ಇದೊಂಥರ ಮಾವ್ ನೂಟ್ ಪಿಂಕ್ ಥರ ಇದೆ. ನನ್ನ ಲಿಪ್ಸ್ ಮೇಲೆ ಹೆಂಗೆ ಕಾಣುತ್ತೆ, ನಾವು 2-3 ಸರಿ ಅಪ್ಲೈ ಮಾಡಬೇಕಾ, 1 ಸರಿಗೇ ಕಲರ್ ಶೋ ಮಾಡುತ್ತಾ ಏನು ನೋಡೋಣ. As it says, it is so creamy. See? Just ಒಂದೇ ಸರಿ ನಾನು ಅಪ್ಲೈ ಮಾಡಿರೋದು. This is how it looks. ಜಸ್ಟ್ ಒಂದು ಟೈಮ್ ಅಪ್ಲಿಕೇಶನ್ನು. ಇದು ತುಂಬಾ ಕ್ರೀಮಿ ಇದೆ. ಅದು ಕೂಡ ಕ್ರೀಮ್ ಅಂತಲೇ ಹೇಳಿದ್ದಾರೆ, ಬಟ್ ಇಷ್ಟು ಕ್ರೀಮಿ ಅಲ್ಲ, ತುಂಬ ಕ್ರೀಮಿ ಇದೆ. ಲೈಕ್ ಬಟರ್ ಥರ ಇದೆ. ಆ್ಯಂಡ್ ಒಂದು ಅಪ್ಲಿಕೇಶನ್ಗೆ ಕಲರ್ ಶೋ ಮಾಡಿದೆ. ಆ್ಯಂಡ್ ಇಟ್ಸ್ ನೈಸ್ ಆ್ಯಕ್ಚುಲಿ.
ಬಟ್ ಇದ್ರ ಫ್ರೇಗ್ರೆನ್ಸ್ ಇದೆಯಲ್ಲ ನಾಟ್ ಎಟ್ ಆಲ್ ಗುಡ್. ಒಂದು ಚೀಪ್ ಪ್ರಾಡಕ್ಟ್, ಚೀಪ್ ಲಿಪ್ಸ್ಟಿಕ್ದು ಫ್ರೇಗ್ರೆನ್ಸ್ ಬರುತ್ತಲ್ಲ ಆ ಥರ ಇದೆ. ಅಪಾರ್ಟ್ ಫ್ರಮ್ ದಟ್ ಪ್ರಾಡಕ್ಟ್ ಈಸ್ 10/10. ಎಷ್ಟು ಲಾಂಗ್ ಲಾಸ್ಟಿಂಗ್ ಗೊತ್ತಿಲ್ಲ ನನಗೆ, ಅದನ್ನು ನಾನು ಹಾಕ್ಕೊಂಡು ಟ್ರೈ ಮಾಡಿದ್ರೇ ಗೊತ್ತಾಗೋದು. ಸೊ ಈಗ ಫಸ್ಟ್ ಇಂಪ್ರೆಷನ್ ಥರ ಇಟ್ಸ್ ನೈಸ್. ಇಟ್ ಈಸ್ ಸೋ ಕ್ರೀಮಿ ಲೈಕ್ ಬಟರ್ ಆ್ಯಂಡ್ ಕಲರ್ ಶೋನು ಅಷ್ಟೇ ತುಂಬಾ ಚೆನ್ನಾಗಿದೆ. For 99 rupees and for this color pigmentation, for this quality packaging, it's 10/10 product. This bullet lipstick from Zudio, like this packaging lipstick which is creamy bullet lipstick, is so good. This is how it looks. ಈಗ ಲಿಪ್ ವೈಪ್ ಇಂದ ವೈಪ್ ಮಾಡಿ ನೋಡೋಣ. ಓಕೆ ಓಕೆ, ಇದು ಒಂಥರ ಕ್ಲಿನಿಕ್ ಅಂದರೆ ಡಾಕ್ಟರ್ ಶಾಪ್ ಆ ಥರ ಸ್ಮೆಲ್ ಇದೆ. ಓಕೆ ಓಕೆ, ಒಂದೇ ಇಷ್ಟು ದೊಡ್ಡದಿದೆ. ಓಕೆ, ನೈಸ್. ದಿಸ್ ಇಸ್ ಸೋ ಕ್ರೀಮಿ. ಇದು ಕ್ರೀಮ್ ಪ್ರಾಡಕ್ಟ್ ಅಲ್ವಾ, ನಾವು ಈ ವೈಪಲ್ಲಿ ವೈಪ್ ಮಾಡಿಲ್ಲ ಅಂದರೂ ಬಂದುಬಿಡ್ತಿತ್ತು. ಯಾ, ಇವನ್ ದಿಸ್ ಈಸ್ ಆಲ್ಸೋ ವರ್ಕಿಂಗ್. ಇಟ್ ಕೇಮ್ ಔಟ್ ಸೋ ವೆಲ್. ಎಕ್ಸೈಟೆಡ್ ಟು ಟ್ರೈ ದಿಸ್ ಒನ್ ಆ್ಯಂಡ್ ದ ಲಿಪ್ ಗ್ಲಾಸಸ್. ಸೊ ಯಾ, ಪ್ಯಾಕೇಜಿಂಗ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಅಷ್ಟೇ. ಇದು ಒಂಥರ ತುಂಬ ಪ್ಲಾಸ್ಟಿಕ್ಕಿ ಹಾಗೆಲ್ಲ ಅನಿಸಲ್ಲ, ತುಂಬ ಚೆನ್ನಾಗಿದೆ. ಕಲರ್ ಈ ಥರ ಇದೆ, ಬ್ರೌನ್ ಕಲರು. ಸೊ ಇದು ವಾಂಡ್ ಹೆಂಗಿದೆ ನೋಡೋಣ. ವಾವ್, ವಾಂಡ್ ಈಸ್ ಆಲ್ಸೋ ಸೋ ಗುಡ್. ಸಿ, ನೈಸ್ ಪ್ಯಾಕೇಜಿಂಗ್ ಮತ್ತು ಪ್ರಾಡಕ್ಟ್ ಕ್ವಾಲಿಟಿ ಲೈಕ್ ವಾಂಡ್ ಆಗಿರ್ಬೋದು, ಅದಕ್ಕೆಲ್ಲ 10/10. ನೈಸ್. ಅಪ್ಲೈ ಮಾಡಿ ನೋಡೋಣ ಒಂದಿಗೆ ಎಷ್ಟು ಪಿಗ್ಮೆಂಟೇಷನ್ ಬರುತ್ತೆ ಏನಂತ. ಓ ಮೈ ಗಾಡ್, ಈ ವಾಂಡ್ ಆ್ಯಕ್ಚುಲಿ ನೋಡೋದಕ್ಕೆ ಹಿಂಗಿದೆ, ಬಟ್ ತುಂಬ ಸ್ಮೂತ್ ಇಲ್ಲ. ಬಟ್ ಓಕೆ, ದ ಅಮೌಂಟ್ ವಾಟ್ ವಿ ಆರ್ ಪೇಯಿಂಗ್ ಫಾರ್ ದ್ಯಾಟ್ ಇಟ್ಸ್ ಫೈನ್. ಲೈಕ್ ದಿಸ್ ಕಲರ್, ಓ ಮೈ ಗಾಡ್, ಕ್ಯಾನ್ ಯು ಸಿ ಇಟ್? ಯು ಡೋಂಟ್ ಬಿಲೀವ್ ನಾನು ಈ ಕಲರ್ಗೆ ಎಷ್ಟು ಹುಡುಕ್ತಿದೆ ಗೊತ್ತಾ. ಎಲ್ಲ ಬ್ರ್ಯಾಂಡ್ಸಲ್ಲಿ ಆಲ್ಮೋಸ್ಟ್ ಹುಡುಕಿದ್ದೀನಿ, ಎಷ್ಟೊಂದು ತೊಗೊಂಡು ಫೇಲ್ ಕೂಡ ಆಗಿದ್ದೀನಿ. ಈ ಕಲರ್ ಏನಿದು ಬಂದಿದೆ, ಈ ಕಲರ್ ಎಕ್ಸಾಕ್ಟ್ ನನಗೆ ಎಲ್ಲೂ ಸಿಕ್ಕಿಲ್ಲ. ಆ್ಯಂಡ್ ಕ್ಯಾನ್ ಯು ಗೈಸ್ ಸಿ? ಅದಕ್ಕೆ ನಾನು ಜುಡಿಯೋದಲ್ಲಿ ನೋಡಿದ ತಕ್ಷಣ ಈ ಕಲರ್ನ ಪಿಕ್ ಮಾಡಿದೆ. ಐ ವಾಸ್ ನಾಟ್ ಶ್ಯೂರ್, ಬಟ್ ಸೋ ಗುಡ್. ಇಟ್ಸ್ ಲುಕಿಂಗ್ ಸೋ ಗುಡ್ ಆನ್ ಮೀ, ಸ್ಪೆಷಲಿ ನನ್ನ ಸ್ಕಿನ್ ಟೋನ್, ಲೈಕ್ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ಬ್ರೌನ್ ಸ್ಕಿನ್ ಆಗಿದ್ರು ಈ ಡಾರ್ಕ್ ಬ್ರೌನ್ ಶೇಡ್ ಇದೆಯಲ್ಲ, ಇಟ್ ಈಸ್ ಲುಕಿಂಗ್ ಸೋ ಗುಡ್ ಆನ್ ಮೀ. ಆ್ಯಂಡ್ ಇದು ಹೆಂಗೆ ಫೀಲ್ ಆಗ್ತಿದೆ ಅಂದರೆ, ಸ್ವಲ್ಪ ಪ್ಯಾಚಿ ಅನಿಸ್ತಿದೆ, ಸ್ವಲ್ಪ ಡ್ರೈ ಅಂತ ಅನಿಸ್ತಿದೆ, ತುಂಬಾ ಡ್ರೈ ಅನಿಸ್ತಿದೆ, ಪ್ಯಾಚಿ ಅನಿಸ್ತಿದೆ. ಬಟ್ ಕಲರ್ ಹ್ಯಾಸ್ ಮೈ ಹಾರ್ಟ್. ಬಟ್ ಸಿ, ಗೊತ್ತಾಗ್ತಿದಲ್ಲ ನಿಮಗೆ, ಅದು ಒಂಥರ ಅದೇನದು ಮರುಭೂಮಿ ಅಂತೀವಲ್ಲ, ದಟ್ ವಾಟ್ ಈಸ್ ದಟ್, ಸಹಾರಾ ಡೆಸರ್ಟ್ ಥರ ಅನಿಸುತ್ತೆ ಲಿಪ್ಸು ಹಾಕೊಂಡ್ಮೇಲೆ. ಬಿಕಾಸ್ ಅಷ್ಟು ಡ್ರೈ ಅನಿಸ್ತಿದೆ, ಬಿಕಾಸ್ ಮ್ಯಾಟ್ ಬರಲಿ, ಒಂಥರ ಲಿಕ್ವಿಡ್ ಲಿಪ್ಸ್ಟಿಕ್ ಲುಕ್ ಬರಲಿ ಅಂತ ಹಾಗೆ ಕ್ರಿಯೇಟ್ ಮಾಡಿರ್ಬೋದು ಫಾರ್ಮುಲಾ ಹಾಕಿ ಅವರು. ಬಟ್ ಇಟ್ ಈಸ್ ಸೋ ಡ್ರೈ, ಇಟ್ ಲುಕ್ ಸೋ ಪ್ಯಾಚಿ. ಅಪಾರ್ಟ್ ಫ್ರಮ್ ದಟ್ ದ ಕಲರ್ ಪಿಗ್ಮೆಂಟೇಷನ್ ಎವ್ರಿಥಿಂಗ್ ಈಸ್ ನೈಸ್. ಅರೌಂಡ್ 8.59 ಇದಕ್ಕೆ 9 ಕೊಡ್ತೀನಿ ನಾನು, ಬಿಕಾಸ್ ವಾಂಡ್ ಚೆನ್ನಾಗಿದೆ, ಬಟ್ ತುಂಬ ಅಪ್ಲಿಕೇಶನ್ ಮಾಡಬೇಕಾದ್ರೆ ಅದು ಸ್ಮೂತ್ ಇಲ್ಲ. ಪ್ಯಾಕೇಜಿಂಗ್ ಚೆನ್ನಾಗಿದೆ ಆ್ಯಂಡ್ ಪ್ರಾಡಕ್ಟ್ ಡ್ರೈ ಆಗಿರ್ಬೋದು, ಬಟ್ 149 rupeesಗೆ ಈ ಥರ ಪಿಗ್ಮೆಂಟೇಷನ್, ಈ ಥರ ಲಿಕ್ವಿಡ್ ಲಿಪ್ಸ್ಟಿಕ್, ಇಟ್ಸ್ ನೈಸ್ ಫಾರ್ ವಾಟ್ ಮನಿ ವಿ ಆರ್ ಪೇಯಿಂಗ್. ಐಮ್ ಗಿವಿಂಗ್ ಅರೌಂಡ್ 8.59 ಫಾರ್ ದಿಸ್. ಇಟ್ಸ್ ನೈಸ್. ವಿಲ್ ಟ್ರೈ ದಿಸ್ ಲಿಪ್ ಗ್ಲಾಸ್, ಲೈಕ್ ಶೈನಿ ಗೋಲ್ಡನ್ ಲಿಪ್ ಗ್ಲಾಸ್. ಇದರಲ್ಲಿ ಲೈಕ್ ಸಿಲ್ವರ್ ಕೂಡ ಇತ್ತು. ಸೊ ಈ ಲಿಪ್ಸ್ಟಿಕ್ ಕಲರ್ ಮೇಲೆ ಇದು ಹೆಂಗೆ ಕಾಣುತ್ತೆ ನೋಡೋಣ. ಐ ಆಮ್ ಎಕ್ಸೈಟೆಡ್ ಟು ಟ್ರೈ ದಿಸ್ ಆ್ಯಂಡ್ ದಿಸ್ ಆ್ಯಸ್ ವೆಲ್. ಸೊ ಈಗ ಇದನ್ನು ಟ್ರೈ ಮಾಡೋಣ ಫಸ್ಟು. ದಿಸ್ ಇಸ್ ಶಿಮರಿ ಗೋಲ್ಡ್. ಇವನ್ ದಿಸ್ ಇಸ್ ಆಲ್ಸೋ ಅರೌಂಡ್ 149. ಪ್ಯಾಕೇಜಿಂಗ್ ಇಸ್ ನೈಸ್. ಟೂ ಫೇಸ್ಡ್ ಬರುತ್ತಲ್ಲ ಅದೇ ಥರ ಅನಿಸ್ತಿದೆ ಪ್ಯಾಕೇಜಿಂಗ್. ನನಗೆ ನನ್ನ ಹತ್ರ ಇದೆ ಟೂ ಫೇಸ್ಡ್ ಲಿಪ್ ಗ್ಲಾಸು. ಸೊ ಅದೇ ಥರ ಇದೆ. ಅದು ಬಂದುಬಿಟ್ಟು ಒಂದಕ್ಕೆ ಸ್ಮಾಲ್ ಒನ್ಗೆ ಅದು 2000 rupees, ಇದು 149. ನೋಡೋಣ ಹೆಂಗಿದೆ. ಆ್ಯಂಡ್ ಎಲ್ಫ್ದು ಇದೆ ನನ್ನ ಹತ್ರ. ಇದು ಸಿಲ್ವರ್, ಇದು ಗೋಲ್ಡ್ ಅಲ್ವಾ, ಅದು ನಾರ್ಮಲ್ ನೋ ಕಲರಲ್ಲಿ ಈ ಥರ ಶಿಮ್ಮರ್ ಇರೋದು ನನ್ನ ಹತ್ರ ಎಲ್ಫ್ದು ಇದೆ. ನೋಡೋಣ ಇದು ಹೆಂಗೆ ಅನಿಸುತ್ತೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಓಪನ್ ಮಾಡಿ ವಾಂಡ್ ನೋಡೋಣ ಹೆಂಗಿದೆ. ವಾಂಡ್ ಚೆನ್ನಾಗಿದೆ, ಫ್ಲ್ಯಾಟ್ ಬಂದಿದೆ ಆ್ಯಂಡ್ ದೆನ್ ಈ ಥರ ಬಂದಿದೆ. ಯಾ, ನೈಸ್. ಅಪ್ಲೈ ಮಾಡೋಣ ಇದ್ರ ಮೇಲೆ. ಐ ಆಮ್ ಎಕ್ಸೈಟೆಡ್.
Oh my god. Can you see that shimmers on my lipstick? ಇಟ್ ಇಸ್ ಸೋ ಗುಡ್. ತುಂಬ ಜ್ಯೂಸಿ ಅಂತ ಹೇಳಲ್ಲ ನಾನು. ಇಟ್ ಇಸ್ ಸ್ವಲ್ಪ ಸ್ಟಿಕ್ಕಿ ಥರ ಇದೆ, ಇದು ಗಟ್ಟಿ ಇದೆ ಥರ. ಗ್ಲಾಸ್ ಸ್ವಲ್ಪ ಜ್ಯೂಸಿಯಾಗಿ ಥರ ಸ್ವಲ್ಪ ವಾಟರಿ ಆಗಿದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತಲ್ವ. ಬಟ್ ಇದು ಅಷ್ಟೊಂದಿಲ್ಲ, ಇದು ತುಂಬ ಸ್ಟಿಕ್ಕಿ ಆಗಿದೆ, ಗಟ್ಟಿಯಾಗಿದೆ. ಬಟ್ ಸಿ ಲೈಕ್ ನೈಸ್ ಫಾರ್ 149 ಇಟ್ಸ್ ಗುಡ್ ಅಲ್ವಾ. ಎಲ್ಫ್ ಕೂಡ 799 ಏನೋ ಇದು ಕಾಸ್ಟು. ಸೊ ಕಂಪೇರ್ ಮಾಡಿದ್ರೆ ಸೊ 149ಗೆ ಇಟ್ಸ್ ನೈಸ್ ಅಂತ ಅನಿಸ್ತಿದೆ. ನಂಗೆ ಗೊತ್ತಿಲ್ಲ ಯಾವ್ಯಾವ ಇಂಗ್ರೀಡಿಯೆಂಟ್ ಲೈಕ್ ಪ್ರಾಡಕ್ಟ್ ಕೆಮಿಕಲ್ಸ್ ಏನೇನು ಹಾಕಿ ಪ್ರಿಪೇರ್ ಮಾಡಿದ್ದಾರೆ ಅದು ಗೊತ್ತಿಲ್ಲ ಡೀಟೇಲ್ಸ್. ಬಟ್ ದೆನ್ ಟು ಸೊ ಓವರಾಲ್ ರಿವ್ಯೂ ಮಾಡಬೇಕಂದ್ರೆ ಕಂಪೇರ್ ಟು ದ ಪ್ರೈಸ್ ಪಾಯಿಂಟ್ ಇಟ್ಸ್ ಗುಡ್, ಇಟ್ಸ್ ನಾಟ್ ಬ್ಯಾಡ್ ಅಟ್ ಆಲ್. ಲಿಟ್ರಲಿ ನಾನು ಒಂಥರ ಗೋಲ್ಡನ್ ತೊಗೊಂಡಿರೋದಕ್ಕೆ ತುಂಬ ಚಂಕಿ ಅನಿಸ್ತಿರ್ಬೋದು ನಿಮಗೆ, ಲೈಕ್ ತುಂಬ ಇದು. ಬಟ್ ಇದರಲ್ಲಿ ವಾಟರ್ ಕಲರ್ ಇದೆಯಲ್ಲ ಲೈಕ್ ಸಿಲ್ವರ್ ಶಿಮ್ಮರ್ಸ್, ಅದು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ಇದು ಡಾರ್ಕ್ ಲಿಪ್ ಶೇಡ್ ಅಲ್ವಾ, ಅದ್ರ ಮೇಲೆ ನಾನು ಇದು ಹಾಕಿರೋದಕ್ಕೆ ಒಂಥರ ಲೈಕ್ ತುಂಬ ನಿಮಗೆ ಅಂತ ಅನಿಸ್ತಿರ್ಬೋದು. ನನಗೂ ಹಂಗೆ ಅನಿಸ್ತಿದೆ. ಬಟ್ ಪಿಂಕ್ ಶೇಡ್ ಹಾಕ್ಕೊಂಡಿದ್ದಲ್ಲ ಅದ್ರ ಮೇಲೆ ಹಾಕ್ಕೊಂಡ್ರೆ ಅಥವಾ ಹಾಗೆ ಲಿಪ್ಸ್ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿದೆ. ದ ಪ್ರಾಡಕ್ಟ್ ಈಸ್ ಗುಡ್. ಬಟ್ ನಾನು ಹತ್ತಿರದಿಂದ ನೋಡ್ತಿದ್ದೀನಲ್ಲ ಗೋಲ್ಡ್ ಶಿಮ್ಮರ್ಸ್ ಇದೆ, ಐ ಆಮ್ ಇಂಪ್ರೆಸ್ಡ್. ನೈಸ್. ಇದು ಅಷ್ಟೇ 10 on 10 ಪ್ರಾಡಕ್ಟ್ ಥರ. ಬಟ್ ಆ ವಾಂಡ್ ಮತ್ತು ಇದು ಬಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ವಾಟರಿ ಜ್ಯೂಸಿ ಇರ್ಬೋದಿತ್ತು. ಸೊ ಹಂಗಾಗಿ ಐ ಗಿವ್ 9 ಫಾರ್ ದಿಸ್. ಬಟ್ ಇಟ್ಸ್ ನೈಸ್. ಸಿ ಸೋ ಗುಡ್. ನನಗೆ ಇದನ್ನು ರಿಮೂವ್ ಮಾಡೋದಕ್ಕೇ ಮನ್ಸು ಬರ್ತಿಲ್ಲ. ಬಟ್ ಲಾಸ್ಟ್ ವಿ ಹ್ಯಾವ್ ದಿಸ್ ಪ್ರಾಡಕ್ಟ್ ಟು ಟ್ರೈ. ಇದನ್ನು ಟ್ರೈ ಮಾಡೋದಕ್ಕೂ ಕೂಡ ಎಕ್ಸೈಟೆಡ್. ಸೊ ಕ್ವಿಕ್ಕಾಗಿ ವಿ ವಿಲ್ ರಿಮೂವ್ ದಿಸ್ ಲಿಪ್ಸ್ಟಿಕ್ ಆ್ಯಂಡ್ ವಿಲ್ ಟ್ರೈ ದ ಲಾಸ್ಟ್ ಪ್ರಾಡಕ್ಟ್. ವಾವ್, ಇಂಪ್ರೆಸ್ಡ್. ರಿಮೂವ್ ಆಯಿತು. ಬಟ್ ಇನ್ನೂ ಆ ಗ್ಲಿಟರ್ ಇದೆಯಲ್ಲ, ಗೋಲ್ಡನ್ ಗ್ಲಿಟರ್, ಅದು ಕ್ಯಾಮ್ರಾದಾಗ ವಿಸಿಬಲ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಇಲ್ಲಿ ಒಂದೊಂದು ಕಾಣ್ತಾ ಇದೆ. ಒಂಥರ 10 on 10 ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ಕೂಡ ಇದ್ರ ಕೆಲಸ ಮಾಡ್ತು. ಬಟ್ ಇದು ವೆಟ್ ವೈಬ್ಸ್ ಆಗಿರೋದ್ರಿಂದ ನಾವು ಹಿಂಗೆ ಓಪನ್ ಮಾಡಿಟ್ರೆ ಓಕೆ. ಸಾರಿ, ಐ ವಾಸ್ ಸೋ ಡಮ್. ನಾನು ಇಲ್ಲಿಂದ ಯಾಕೆ ಓಪನ್ ಮಾಡಿದೆ? ಇಲ್ಲೇ ಓಪನ್ ಕೊಟ್ಟಿದ್ದಾರೆ. ವಾವ್, ದಿಸ್ ಇಸ್ ಅ ವೆರಿ ಗುಡ್ ಥಿಂಗ್. ಲೈಕ್ ಹಿಮಾಲಯ ಎಲ್ಲ ಮಕ್ಕಳು ವೈಬ್ಸ್ ಎಲ್ಲ ಕೊಡ್ತಾರಲ್ಲ ಆ ಥರ ಇಲ್ಲೇ ಕೊಟ್ಟಿದ್ದಾರೆ, ಲೈಕ್ ಕಲಬಾರ್. ಸೊ ವೈ ಡಿಡ್ ಐ ಟೋ ದಿಸ್? ಲೈಕ್ ನಾನು ಯಾಕೆ ಇಲ್ಲಿಂದ ಹಾಕ್ತೆ ಇದನ್ನ? ಇಲ್ಲೇ ಇದೆ, ಈಸಿ, ಆ್ಯಸ್ ಸಿಂಪಲ್ ಆ್ಯಂಡ್ ಆ್ಯಸ್ ಈಸಿ ಆ್ಯಸ್ ದ್ಯಾಟ್. ಶಿಟ್ ಯಾರ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವಿ ಗೋನಾ ಟ್ರೈ ದಿಸ್ ಪ್ರಾಡಕ್ಟ್. This is for just 99 and this is how it is. So ಇದು ಈ ಥರ ಅದೇ ಲಿಪ್ ಬಾಮ್ ಎಲ್ಲ ಬರುತ್ತಲ್ಲ ಆ ಥರ ಅಪ್ಲೈ ಮಾಡಿ ನೋಡೋಣ. ಓಕೆ, ಯಾವುದೋ ಒಂದು ಚಾಕ್ಲೇಟ್ ಫ್ರೇಗ್ರೆನ್ಸ್ ಇದು. ನಾನು ಸ್ಮಾಲ್ ವಿ ಆರ್ ಗೋಯಿಂಗ್ ಟು ಅವರ್ ಬ್ಯಾಕ್ ಚೈಲ್ಡ್ಹುಡ್ ಆ ಥರ. ನಮ್ಮ ಚೈಲ್ಡ್ಹುಡ್ಡಲ್ಲಿ ಚಾಕ್ಲೇಟ್ ಈ ಎಲ್ಲ ತಿಂದಿದ್ದೀವಿ, ಆ ಥರ ಫ್ರೇಗ್ರೆನ್ಸ್ ಇದು. ನೈಸ್. ಇದು ಗ್ಲಾಸ್ಗಿಂತ ಲಿಪ್ ಬಾಮ್ ಫೀಲಿಂಗ್ ಇದೆ. ಎಸ್, ಎಕ್ಲೆರ್ಸಾ ಯಾವುದು ಗೊತ್ತಾಗ್ತಿಲ್ಲ ನಂಗೆ ಅದು. ಬಟ್ ಆ ಚಾಕ್ಲೇಟ್ ಫ್ರೇಗ್ರೆನ್ಸ್. ಸಿ ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್ ಆನ್ ಮೈ ಲಿಪ್ಸ್. ಬಟ್ ಕೈ ಮೇಲೆ ಹಾಕ್ಕೊಂಡಾಗ ನೋಡಿ ಇಲ್ಲಿ ಎಷ್ಟು ಡಾರ್ಕಾಗಿ ಅನಿಸ್ತು. ಜಸ್ಟ್ ಒನ್ ಟೈಮ್ ಹಾಕಿದೆ ಅಷ್ಟೇ. ಇಲ್ಲಿ ಎಷ್ಟು ಡಾರ್ಕಾಗಿ ಎವಿಡೆಂಟಾಗಿ ಅನಿಸ್ತು. ಒಳ್ಳೆ ಚಾಕ್ಲೇಟ್ ಥರನೇ ಇದೆ. ಬಟ್ ಲಿಪ್ಸ್ ಮೇಲೆ ಅಷ್ಟೊಂದು ಡಾರ್ಕ್ ಬರಲಿಲ್ಲ. ಐ ಕಾಂಟ್ ಗೆಟ್ ಓವರ್ ದಿಸ್. ಲೈಕ್ ಚಾಕ್ಲೇಟ್ ಮತ್ತು ಕ್ರೀಮ್ ಥರ ಅನಿಸ್ತಿದೆ ನನಗೆ. ಇದು ಮೋರ್ ದ್ಯಾನ್ ಲಿಪ್ ಗ್ಲಾಸ್, ಲಿಪ್ ಬಾಮ್ ಥರನೇ ಇದೆ ಆ್ಯಕ್ಚುಲಿ. ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್. ಒಂಥರ ಲಿಪ್ ಬಾಮ್ ಥರ ಇದೆ. ನೈಸ್. ಫಾರ್ 99 ಇದು ಅಷ್ಟೇ 10 on 10 ಪ್ರಾಡಕ್ಟ್. ಪ್ಯಾಕೇಜಿಂಗ್ ಈ ಥರ ಇದೆ. ಈ ಥರ ಪ್ಯಾಕೇಜಿಂಗ್ ಇರುತ್ತಲ್ವ, ಎಲ್ಲದೂ ನೋಡಿದ್ದೀವಿ. ಬಟ್ ಲಿಪ್ ಗ್ಲಾಸ್ಗೆ ಈ ಥರ ಗೊತ್ತಿಲ್ಲ, ಲಿಪ್ ಬಾಮ್ಸ್ಗೆ ಈ ಥರ ಪ್ಯಾಕೇಜಿಂಗ್ ನೋಡಿದ್ದೀನಿ ನಾನು. ಬಟ್ ದಿಸ್ ಈಸ್ ಆಲ್ಸೋ ನೈಸ್. ಬಟ್ ನಾನು ಬೇರೆ ಕಲರ್ ಚೂಸ್ ಮಾಡಬೇಕಿತ್ತು. ನಾನು ಇದು ಒಂಥರ ಇದೇ ಒಂಥರ ಬೇರೆ ಬ್ರೌನ್, ಇದೇ ಬೇರೆ ಬ್ರೌನ್ಸಲ್ಲೇ ಬೇರೆ ಟೋನ್ ಅಂತ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿದೆ. ಬಟ್ ಇದು ಮತ್ತು ನಾನು ಇವಾಗ ಹಾಕ್ಕೊಂಡಿದ್ದೆ ಸೇಮ್ ಲೈಕ್ ಒಂದೇ ಕ್ಯಾಟಗರಿ ಲೈಕ್ ಕಲರ್ ಅನಿಸ್ತಿದೆ.
ಸೊ ಇದರಲ್ಲಿ ಇನ್ನೂ ಮಾವ್ ಪಿಂಕ್ ಥರ ಇತ್ತು, ಅದನ್ನು ತೊಗೊಂಡಿದ್ದೆ ಫಸ್ಟು. ಅದನ್ನು ಇಟ್ಬಿಟ್ಟು ಬೇಡ ಇದು ತೊಗೊಳ್ಳೋಣ, ಈ ಕಲರ್ ನಂಗೆ ತುಂಬ ಇಷ್ಟ ಅಂತ ತೊಗೊಂಡೆ. ಕಾಫಿ ಕಲರ್, ಲೈಕ್ ಕಾಫಿ ಬೀನ್ಸ್ ಏನು ಬರುತ್ತೆ ಅದೇ ಕಲರ್ ಇದೆ ಅಂತ. ಯಾ, ಇಟ್ಸ್ ಲುಕಿಂಗ್ ಗುಡ್ ಆನ್ ಮೀ ಆಲ್ಸೋ, ಬಟ್ ಈ ಕಲರ್ ಇದೆ ನನ್ನ ಹತ್ರ ಬೇರೆ ಲಿಪ್ಸ್ಟಿಕ್ಸು. ಬಟ್ ಇಟ್ಸ್ ನೈಸ್. ದಿಸ್ ಇಸ್ ಲೈಕ್ 10 on 10 ಪ್ರಾಡಕ್ಟ್. ದಿಸ್ ಫ್ರೇಗ್ರೆನ್ಸ್ ಇಸ್ ಸೋ ಗುಡ್, ಲೈಕ್ ಅ ಚಾಕ್ಲೇಟ್, ಆ್ಯಂಡ್ ಈವನ್ ದಿಸ್ ಫೀಲ್ಸ್ ಲೈಕ್ ಅ ಕ್ರೀಮ್ ಚಾಕ್ಲೇಟ್ ಆ್ಯಂಡ್ ನೈಸ್. ಇಟ್ಸ್ ನೈಸ್ ಫಾರ್ 99. ಇಟ್ಸ್ ಟೋಟಲಿ ವರ್ತ್ ಇಟ್. ಅದೇ ಲಾಸ್ಟ್ ಪ್ರಾಡಕ್ಟು. ಆ್ಯಂಡ್ ಇನ್ನು ಒಂದಿದೆ ಮೈಸೆಲಾರ್ ಮೇಕಪ್ ವೈಪ್ಸ್. ಸೊ ಈಗ ಔಟ್ರೋ ಫಿಲ್ ಮಾಡಿಬಿಡ್ತೀನಿ, ಬಿಕಾಸ್ ಒನ್ಸ್ ಐ ರಿಮೂವ್ ಹಾಫ್ ಮೇಕಪ್ ಆರ್ ಸಮಥಿಂಗ್ ಲೈಕ್ ದಟ್, ಔಟ್ರೋ ಮಾಡಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಯಾ, ಐ ಕ್ವಿಕ್ಲಿ ಫಿಲ್ಮ್ ಆ್ಯನ್ ಔಟ್ರೋ ಲೈಕ್ ಎಂಡ್ ಪಾರ್ಟ್ ಆಫ್ ದ ವಿಡಿಯೋ ಆ್ಯಂಡ್ ಐ ಬಿ ಬ್ಯಾಕ್ ಟು ಟ್ರೈ ದಿಸ್. ಈಗ ವಿ ವಿಲ್ ಟ್ರೈ ದಿಸ್. ಆ ವೈಪ್ಸ್ ಮಾಡೋದ್ನಲ್ಲ ಹಂಗೆ ಮಾಡಲ್ಲ, ನೀಟಾಗಿ ಓಪನ್ ಮಾಡ್ತೀನಿ ಆ್ಯಂಡ್ ಐ ಟೇಕ್ ಒನ್. ನೋಡೋಣ ಈಗ ವೈಪ್ ಮಾಡಿ. ನಾನು ಆ್ಯಕ್ಚುಲಿ 5 ತೊಗೊಬಂದಿದ್ದೆ, ಬಿಕಾಸ್ ಐಲೈನರ್ ಕಾಜಲೆಲ್ಲ ಹಾಕಿರ್ತೀನಿ. ಇದರಲ್ಲಿ 5 ಆಪ್ಷನ್ ಇದೆ ನಿಮಗೆ, ಐ ಕಲರ್ ರಿಮೂವ್ ಅಂತ, ಸೊ ಐ ಶ್ಯಾಡೋ ರಿಮೂವ್ ಅಂತ. ಸೊ ಅದು ಹಾಕ್ಕೊಂಡಿರ್ತೀನಲ್ಲ, ಹೆಂಗಿದ್ರು ಝುಡಿಯೋದೇ ಪ್ರಾಡಕ್ಟ್ಸ್ ಟ್ರೈ ಮಾಡಿರ್ತೀನಿ ಅಂತ, ಅದನ್ನ ಥರ ಬದಲು ಮೈಸೆಲಾರ್ ಮೇಕಪ್ ರಿಮೂವ್ ತಂದಿದ್ದೀನಿ. ನೋಡೋಣ, ಐಗೂ ವರ್ಕ್ ಆಗಬೇಕಲ್ವಾ. ಓಕೆ, ನೈಸ್. ಓಕೆ, ನಾಟ್ ಬ್ಯಾಡ್. ಸಿ, ಓಕೆ, ನಾಟ್ ಬ್ಯಾಡ್. ಬಟ್ ಒನ್ ವೈಪಲ್ಲಿ ಆಗಲ್ಲ, ಯು ಶುಡ್ ಯೂಸ್ ಅನದರ್ ಒನ್. ಲೈಕ್ 2 ವೈಪ್ಸ್ ಬೇಕು ನಿಮಗೆ. ಕಂಪ್ಲೀಟ್ ಅಂದರೆ ಡಬಲ್ ಕ್ಲೆನ್ಸ್ ಮಾಡಲೇಬೇಕು. ಬಟ್ ಓಕೆ, ನೀವು ಲೈಟ್ ಮೇಕಪ್ ಮಾಡಿ ಅಥವಾ ಡಸ್ಟಲ್ಲಿ ಮಾರ್ನಿಂಗ್ ಟು ನೈಟ್ ನೋ ಮೇಕಪ್ ಇಲ್ಲ, ಲೈಕ್ ನೀವು ಮೇಕಪ್ ಮಾಡಲ್ಲ ಅಂದರೂ ಅಫ್ಕೋರ್ಸ್ ಡಬಲ್ ಕ್ಲೆನ್ಸ್ ಮಾಡಬೇಕು, ಬಿಕಾಸ್ ಡಸ್ಟಲ್ಲೆಲ್ಲ ಓಡಾಡಿರ್ತೀವಲ್ಲ. ಸೊ ಆ ಥರ ನೀವು ಮೈಸೆಲಾರ್ ವೈಪ್ಸ್ ಏನಾರು ಈ ಥರ ಆ ಥರ ಯೂಸ್ ಮಾಡ್ತೀನಿ ಅಂದರೆ ಓಕೆ. ತುಂಬ ಹೆವಿ ಮೇಕಪ್ಗೆ ಆಗೋದಿಲ್ಲ ಇದು. ಸೊ ಇದೆರಡು ಕೂಡ ಥಮ್ಸ್ ಅಪ್ 10 on 10 ಪ್ರಾಡಕ್ಟ್ಸ್. ಬಟ್ ಇದೇ ಮೇ ಬಿ ಇದು ಈ ಥರ ವರ್ಕ್ ಆಗಿದೆ ಅಂದರೆ ಇದರಲ್ಲಿ ಐ ಶ್ಯಾಡೋ ರಿಮೂವರ್ ಇತ್ತಲ್ಲ, ಅದು ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಮೈಸೆಲಾರ್ ವಾಟರ್ ಇತ್ತು 99 rupees, 100 rupeesಗೆ ನಾನು ತೊಗೊಂಡು ಬರಲಿಲ್ಲ, ಬಿಕಾಸ್ ನಂದು ಆ್ಯಕ್ನಿ ಪ್ರೋನ್ ಸ್ಕಿನ್, ಟ್ರೀಟೆಡ್ ಸ್ಕಿನ್ನು. ಸೊ ನಾನು ಡಾಕ್ಟರ್ಸ್ ಪ್ರಾಡಕ್ಟೇ ಯೂಸ್ ಮಾಡೋದು ಸ್ಕಿನ್ ಮೇಲೆ, ಲೈಕ್ ಆ್ಯಸ್ ಅ ಸ್ಕಿನ್ ಕೇರ್. ಸೊ ಅದೇ ಥರ ಮೈಸೆಲಾರ್ ವಾಟರ್ ಕೂಡ ಬೇಡ ಅಂತ ಅಂದ್ಕೊಂಡೆ, ಬಿಕಾಸ್ ನಾನು ಅದು ಕೂಡ ಟೆಸ್ಟೆಡೇ ಯೂಸ್ ಮಾಡೋದು. ಸೊ ಹಾಗಾಗಿ ನಾನು ಅದನ್ನು ತೊಗೊಂಡು ಬರಲಿಲ್ಲ. ವೈಪ್ಸ್ ತಂದಿದ್ದೀನಿ ಅದ್ರ ಬದಲು. ಇಟ್ಸ್ ನೈಸ್. ಸೊ ಇದೆಲ್ಲ ವರ್ಕ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಮೈಸೆಲಾರ್ ವಾಟರ್ ಮತ್ತು ಬೇರೆ ಪ್ರಾಡಕ್ಟ್ಸು ಕೂಡ ಆಬ್ವಿಯಸ್ಲಿ ವರ್ಕ್ ಆಗುತ್ತೆ. ಎಲ್ಲದು ಆಲ್ಮೋಸ್ಟ್ 10 on 10 ಪ್ರಾಡಕ್ಟ್. ನಮ್ಗೆ ಒಂದೇ ಒಂದು ಡಿಸಪಾಯಿಂಟ್ ಆಗಿದ್ದು, ಅದು ಮಸ್ಕರಾ. ಅಪಾರ್ಟ್ ಫ್ರಮ್ ದಟ್ all the products are nice and good. As of now, like first impression ge worth the money. Like day by day use ಮಾಡಿದ್ರೆ ಇದು ಹೆಂಗೆ ಅನ್ಸುತ್ತೆ ಅದು ನನಗೆ ಗೊತ್ತಿಲ್ಲ. ಸೊ ನೀವು ಕಮೆಂಟ್ಸಲ್ಲಿ ಹೇಳಿ, ನೀವು ಝುಡಿಯೋ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಝುಡಿಯೋ ಮೇಕಪ್ ತೊಗೊಂಡಿದ್ದೀರಾ, ಯೂಸ್ ಮಾಡಿದ್ದೀರಾ. ಈಗ ನಾನು ಏನೇನು ರಿವ್ಯೂ ಮಾಡಿದೆ ಆ ಪ್ರಾಡಕ್ಟ್ಸ್ ಎಲ್ಲ ನೀವು ಆಲ್ರೆಡಿ ತೊಗೊಂಡು ಯೂಸ್ ಮಾಡ್ತಿದ್ದೀರಾ ಅಥವಾ ಯು ಗೋಯಿಂಗ್ ಟು ಪರ್ಚೇಸ್ ಇಟ್, ಅದನ್ನು ನೀವು ಹೇಳಿ. ಆ್ಯಂಡ್ ನೀವೇ ಹೇಳಿ ರಿವ್ಯೂ ಹೆಂಗಿದೆ, ನೀವು ಲಾಂಗ್ ಟರ್ಮಿಂದ ಯೂಸ್ ಮಾಡಿದರೆ ಹೆಂಗೆ ಅನಿಸುತ್ತೆ. ಸೊ ಫಸ್ಟ್ ಇಂಪ್ರೆಷನ್ಗೆ ಮಾತ್ರ ಓ ನೈಸ್ ಅನಿಸುತ್ತಾ, ಅಥವಾ ನಾವು ಡೇ ಬೈ ಡೇ ಯೂಸ್ ಮಾಡ್ತಿದ್ರು ಇದೇ ಫೀಲ್ ಕೊಡುತ್ತಾ. ಸೊ ನೀವು ಹೇಳಿ. ಆ್ಯಂಡ್ ಹೆಂಗೆ ಬಾಳಿಕೆ ಬಂತು ನಿಮಗೆ, ವರ್ತ್ ದ ಮನಿ. ನೀವು ಅದನ್ನ ಯೂಸ್ ಮಾಡಿದರೆ ಕಮೆಂಟ್ಸಲ್ಲಿ ನನಗೆ ಹೇಳಿ. ಇದಾಗಿತ್ತು ನನ್ನ ಫಸ್ಟ್ ರಿವ್ಯೂ ಮತ್ತು ಟ್ರೈ ಆನ್ ಝುಡಿಯೋ ಮೇಕಪ್. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ವಾರ್ ಲೈಕ್ ಹಿಟ್, ಥಮ್ಸ್ ಅಪ್. ಆ್ಯಂಡ್ ಓನ್ಲಿ ಮಸ್ಕರಾ ಒಂದೇ ಅನಿಸುತ್ತೆ ಡಿಸಪಾಯಿಂಟ್ ಮಾಡಿದ್ದು ನನ್ನನ್ನು. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಗುಡ್. ಆ್ಯಂಡ್ ಕ್ಯಾನ್ ಯು ಬಿಲೀವ್ ಐ ಹ್ಯಾವ್ ಕ್ರಿಯೇಟೆಡ್ ದಿಸ್ ಮೇಕಪ್ ಲುಕ್ using 100 rupees product or 149 rupees product, because see the kajal, it is looking so good. Eyeliner on point, and lip gloss athwa lip balm iದೇನು ಹಾಕೊಂಡಿದ್ದೀನಿ ಲಿಪ್ ಗ್ಲಾಸ್, ಇಟ್ಸ್ ಜಸ್ಟ್ 99 rupees. ಹಂಗೆ ಅನಿಸ್ತಿದೆಯಾ? ನೋ ರೈಟ್. ಆ್ಯಂಡ್ ಐ ಆಮ್ ಲವ್ವಿಂಗ್ ದಿಸ್ ಮೇಕಪ್ ಲುಕ್. ಇದು ಬ್ಲೂ ಐಸ್ ಏನಿದೆ, ಐಲೈನರ್ ಆಗಿರ್ಬೋದು, ಆ್ಯಂಡ್ ದಿಸ್ ಲಿಪ್ ಗ್ಲಾಸ್. ನಾನು ಬ್ಲಷ್ ಏನು ಅಪ್ಲೈ ಮಾಡಿಲ್ಲ ಫೇಸ್ಗೆ, ಜಸ್ಟ್ ನಿಮ್ಮ ಮುಂದೆ ಏನು ಟ್ರೈ ಮಾಡಿದೆ ಅಷ್ಟೇ. ಪೌಡರ್ ಹಾಕ್ಕೊಂಡು ಸೆಟ್ ಮಾಡಿರ್ಬೋದು ಫೇಸ್ನ ಅಷ್ಟೇ. ಬಟ್ ದಿಸ್ ಲುಕ್, ದಿಸ್ ವೈಬ್ ಇದೇನು ಕೊಡ್ತಿದೆ, ಇಟ್ಸ್ 10 on 10. ಐ ಆಮ್ ಲವ್ವಿಂಗ್ ಇಟ್. ಎಲ್ಲ ಆಲ್ಮೋಸ್ಟ್ ಥಮ್ಸ್ ಅಪ್ ಇದೆ. ಆ್ಯಂಡ್ ಇದು ಎಷ್ಟು ದಿನ ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಅಥವಾ ಈಗ ಮೇಕಪ್ ಎಷ್ಟು ಲಾಂಗ್ ಲಾಸ್ಟ್ ಆಗುತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ. ನೋಡ್ತಿದ್ರೆ ಈ ಕಾಜಲೆಲ್ಲ ಲಾಂಗ್ ಲಾಸ್ಟಿಂಗ್ ಇದೆ ಅಂತ ಅನಿಸುತ್ತೆ. ಕಾಜಲ್ ಆಗಿರ್ಬೋದು, ಐಲೈನರ್ ಆಗಿರ್ಬೋದು. ಆ್ಯಂಡ್ ಎಷ್ಟು ದಿನ ಇದು ಬಾಳಿಕೆ ಬರುತ್ತೆ ಅಂತೀವಲ್ಲ, ಆ ಥರ ವರ್ತ್ ದ ಮನಿ ಅದು ಗೊತ್ತಿಲ್ಲ ನನಗೆ. ಆ್ಯಸ್ ಎ ಫಸ್ಟ್ ಇಂಪ್ರೆಷನ್, thumbs up. I hope you all loved watching this video and this look also. If you want to recreate this look, go to Zudio, purchase the product and you can create this look. And I'm absolutely loving this look, and it's time to end this video. And I hope this video ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ ಅಂತ ಅನ್ಕೋತೀನಿ. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.